ವೆಲ್ಕಮ್ 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 ಟು ಕರ್ನಾಟಕ ಸಿಸ್ಟರ್. ಸಿಸ್ಟರ್, ಐ ಆಮ್ ಉಪ್ಕತೆ ಗೋವಿಂದು, ಗೈಡ್ ಕಮ್ ಟ್ಯಾಕ್ಸಿ ಡ್ರೈವರ್. ಐ ಟೇಕ್ಸ್ ಯು ಟು ಮಠ. It's okay. What is your name? Martha. From which country you are coming? Las Vegas, America. Sister, English was my third language. ಏನ್ ಮಾಡೋದು? ಲರ್ನಿಂಗು ಲರ್ನಿಂಗು ಲರ್ನಿಂಗು, ನೋ ಕಮಿಂಗು. Please don't kill English. ಕನ್ನಡದಲ್ಲಿ ಮಾತಾಡು. ನನಗೆ 40 ಭಾಷೆ ಬರುತ್ತೆ. ಓಹೋ, ಟಿವಿ ನರಸಿಂಹರಾಯರ ತರ. ಪ್ರಪಂಚ ಸುತ್ತೋರಲ್ವೇ, ಗೊತ್ತಿರ್ಬೇಕಾಗುತ್ತೆ. ಅಣ್ಣವರೇ ಹೇಳಿಲ್ವೇ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಕನ್ನಡ ಭಾಷೆ. ಕನ್ನಡ ಕನ್ನಡ ಕನ್ನಡ. ಸಿಸ್ಟರ್, ನಾವಿಬ್ರು ಈಗ ಇಲ್ಲಿದ್ದೀವಿ. ಹೋಗ್ಬೇಕಾಗಿರುವಂತ ಮಠ ಇಲ್ಲಿದೆ. ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ತುರುವೇಕೆರೆ ಸಿಗುತ್ತೆ, ನಮ್ಮೂರು. ಇಲ್ಲಿಂದ ಮಠಕ್ಕೆ ಸೇರೋದಕ್ಕೆ ನಾವು 3 ಅವರ್ ಆಗುತ್ತೆ. 3 ಅವರ್ಗಿನ್ನ ಜಾಸ್ತಿ ಟೈಮ್ ನಾನೇನಾರು ತಗೊಂಡ್ರೆ ನೀವು ಬಾಡಿಗೆನೆ ಕೊಡಬೇಡಿ ನನಗೆ. ಬನ್ನಿ ಪೂಜೆ ಮಾಡಿಸ್ಕೊಂಡು ಹೋಗೋಣ. ಅಪ್ಪ ಗಣೇಶ, ನಮ್ಮ ದೇಶದಲ್ಲಿ ನೀನೇನೋ ಪ್ರತ್ಯಕ್ಷ ಆದ್ರೆ 2 ರೂಪದಲ್ಲಿ ಆಗು. ಒಂದು ಅನ್ನದ ರೂಪದಲ್ಲಿ, ಇನ್ನೊಂದು ಕೆಲಸದ ರೂಪದಲ್ಲಿ. ಅವೆರಡಕ್ಕೂ ಬಹಳ ಡಿಮ್ಯಾಂಡ್ ಇದೆ. ಎಲ್ಲಾರ್ಗು ಒಳ್ಳೇದ್ ಮಾಡು, ನನ್ನಿಂದಾನೇ ಶುರು ಮಾಡು. ವೆಂಕಟೇಶ, ಫಾರಿನ್ ಗಿರಾಕಿ ಹಿಡಿದಿದ್ದೆ. ನಾನು ಬೇಸಿಕಲಿ ಒಬ್ಬ ಕತೆಗಾರ. ಸಿಸ್ಟರ್, ಮಠಕ್ಕೆ ಹೊರಟಿದ್ದೀರಿ, 2:30-3 ಗಂಟೆ ಟೈಮ್ ಆಗುತ್ತೆ. ನಿಮಗೆ ಬೋರ್ ಹೊಡಿದೇ ಇರ್ಲಿ ಅಂತ ಒಂದು ಕತೆನ ಹೇಳ್ತೀನಿ. ಕಣ್ಣು ಮುಚ್ಕೊಂಡು ಕತೆ ಕೇಳಿ ಸಿಸ್ಟರ್. 2 ವರ್ಷಗಳ ಹಿಂದೆ ನಡೆದ ಕತೆ ಪಿಕ್ಚರ್ ತರ ನಿಮ್ ಕಣ್ಣು ಮುಂದೆನೆ ಬಂದ್ಬಿಡುತ್ತೆ. ಇಲ್ಲೇ ನಮ್ಮ ಕತೆ ನಡೆಯೋದು. ಬನ್ನಿ, ನಮ್ಮ ಕತೆಲ್ ಬರೋ ಪಾತ್ರಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಈ ಊರಲ್ಲಿ ಒಂದು ನದಿ ಹರಿಯುತ್ತೆ, ತುಂಗಾ ನದಿ. ತುಂಗಾ ನದಿ ತೀರದಲ್ಲಿ ಪುಂಡ ಅರ್ಚಕರು. ಹೇಳಿ ಉರಿ ಮುಟ್ಟೋವರೆಗೂ ನಿಲ್ಲದ್ರಿ, ಇನ್ನಾನ ಕಾಗೆಗಿಟ್ಟು ಬನ್ನಿ ಹೊರಡಿ. ಎದ್ದ ಸೋಂಬೇರಿ 2 ಮಂತ್ರ ಎಗರ್ಸ್ಬಿಟ್ರಲ್ಲ ಗುರುಗಳೇ, ತಪ್ಪನ್ಸಲ್ವೇ? ತಿಥಿ ನಿಮ್ಮಪ್ಪಂದು ಅವರಪ್ಪಂದು, ತಾವು ಸ್ವಲ್ಪ ಹಾಕೊಂಡು ಸುಮ್ಮನಿರ್ತೀರಾ? ತಿಥಿ ಮಂತ್ರ 20 ಸಾರಿ ಹೇಳಿದ್ರು ಸತ್ತು ಮುಂಡೆ ಮಗ ಆಯ್ತು ವಾಪಸ್ ಬರೋಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರ? ಹಾಳಾಗಿ ಹೋಗ್ಲಿ ಬಿಡಿ. ಬಂದನು ಬಿಳಿ ಪಂಚಾಯತ್ ಅಂಡರ್ವೇರು ಬನ್ನಿ. ನಮ್ದು 100 ಕೊಡಿ, ಅವ್ರದ್ದು 50 ಇಲ್ಲೇ ಕೊಡಿ. ಒಳಗಡೆ ಇಟ್ಕೊಂಡಿದ್ದೀನಿ, ಕೊಡ್ತೀನಿ ಜೊತೆಗೆ. ನಮ್ಮ ಕೆಲಸ ನಿಮ್ಗೆ ಹಿಡಿಸಿದೆ ಅನ್ಕೊಂಡಿದ್ದೀನಿ. ಹಿಡಿದಿದ್ರು ಪರವಾಗಿಲ್ಲ, ರೈಟ್ ಹೇಳಿ. ಯಾವುದೇ ಶ್ರಾದ್ದದ ಕೆಲಸ ಇದ್ರು ನಮ್ಗೆ ಹೇಳಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ. ಸಿಸ್ಟರ್, ಇದು ಟೆಂಟ್ ರಾಜಣ್ಣನ ಮನೆ. ಟೆಂಟ್ ಅಲ್ಲಿ ಪೋಲಿ ಪಿಕ್ಚರ್ ಹಾಕೊಂಡೆ ಜೀವನ ಮಾಡ್ತಾನೆ. ರಾಜಣ್ಣವ್ರೆ, ರೀಲ್ ಎಲ್ಲ ಟೆಂಟ್ ಅಲ್ಲಿ ಮಡಗಿದ್ದೀನಿ, ಆಮೇಲೆ ಬರ್ತೀನಿ ದುಡ್ಗೆ. ರೆಡಿ ಮಾಡ್ತೇನೆ. ದಿನೇ ದಿನೇ ಪೌಡರ್ ಬಳಕೆ ಜಾಸ್ತಿ ಆಗ್ತಾ ಇದೆ. 4 ಜನದ ಮುಂದೆ ಎದ್ ಕಂಡ್ರೆ ಸಮಾಜದಲ್ಲಿ ಗೌರವ. ಇವತ್ತು ಶುಕ್ರವಾರ, ಎಲ್ಲಾ ದೇವ್ರಿಗೂ ಹೂ ಹಾಕ್ರಿ. ಹೂ ಹಾಕ್ತೀನಿ. ಹೋಸ್ಕೊಡ ದೇವ್ರಗಳಿಗೆ ಕೊಡಿಲಿ. ಈ ದೇವ್ರುಗಳು ನಂಬ್ಕೊಂಡು ನಮ್ ಟೆಂಟಲ್ಲಿ ಸಿನಿಮಾ ಹಾಕಿದ್ದೆ. ಸಂತ ತುಕಾರಾಮ್ ಭೂಕಾಯಿ ಲಾಸ. ಆಗ ಲಾಸ್ ಆಗಿತ್ತು. ಆಗ ಬಂದಿದ್ದ ನಿಮ್ ದೇವ್ರು ನನ್ ಸಾಲ ತೀರ್ಸಕ್ಕೆ. ಈ ದೇವತೆ ಬಂದೇ ಬಂದ್ಲು, ನನ್ ಸಾಲ ಎಲ್ಲ ತೀರೋಯ್ತು. ಇವ್ರು ಹಾಕ್ಬೇಕಪ್ಪ ಹೂವಿನ ಹಾರನ. ಅಮ್ಮ ತಾಯೇ, ನಿನ್ ದಯೆಯಿಂದ ನನ್ನ 3 ಜನ ಹೆಣ್ಮಕ್ಳಿಗೂ ಮದುವೆ ಮಾಡಿದೆ. ಅಮ್ಮ, ನನ್ಗೊಂದು ಆಸೆ ಇದೆ, ಈ ಊರಲ್ಲಿ ಒಂದು ಥಿಯೇಟರ್ ಕಟ್ಟಬೇಕು ಅಂತ. ಆದಷ್ಟು ಬೇಗ ನನ್ನ ಆಸೆನ ಪೂರೈಸ್ಬಿಡಮ್ಮ, ನಿನ್ ಯೌವನ ತೀರೋದ್ರೊಳಗೆ. ಸಿಸ್ಟರ್, ಒಂದು ಆದರ್ಶಯುತವಾದ ಮಠ ಇದು. ಇದು ಯಾವ ಧರ್ಮಕ್ಕೂ ಸೇರಿಲ್ಲ, ಆದ್ರೆ ಎಲ್ಲಾ ಧರ್ಮದ ಅನಾಥ ಅಂಗವಿಕಲ ಮಕ್ಕಳನ್ನ ಸಾಕುತ್ತೆ ಈ ಮಠ. ರಾಜಕೀಯಕ್ಕೆ ಈ ಮಠದಲ್ಲಿ ಪ್ರವೇಶ ಇಲ್ಲ. ದಾನಿಗಳು ಕೊಡೋ ಹಣದಿಂದ ಈ ಮಠನ ನಡೆಸ್ತಾ ಇದ್ದಾರೆ ಸಿಸ್ಟರ್. ನಮ್ಮ ಕಥೆಯ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು. ಇದರ ಹೆಸರು ಮನಸ್ಸಾಕ್ಷಿ ಅಂತ. ಮಠದಲ್ಲಿ ಎಲ್ಲಾ ಕಡೆ ಓಡಾಡೋಂತ ಸ್ವತಂತ್ರ ಇದಕ್ಕಿದೆ. ಮಠದಲ್ಲಿದ್ದಂತ ಯೋಗಿ ಸತ್ತು ಈ ನಾಯಿಯಾಗಿ ಹುಟ್ಟಿದಾನೆ ಅಂತ ಜನ ಮಾತಾಡ್ತಾರೆ. ಕೊಡ್ರಿ ನಾಕಾಣಿ. 1 ರೂಪಾಯಿ ಬೇಡ, ನಾಕಾಣಿ ಕೊಡ್ರಿ. ರಿಸರ್ವ್ ಬ್ಯಾಂಕ್ ಅಲ್ಲಿ ಚಿಲ್ಲರೆ ಮಾಡ್ಕೊಂತ ಕೊಡ್ತಾರೆ. ಯಾಕೆ ಬೇಡ 1 ರೂಪಾಯಿ ಕೊಟ್ಟಿ ತಗೊಂಡ್ ರೈಟ್ ಹೇಳು. ಹೋಗ್ರಿ ರೀ, ಕಂಡಿದ್ದೀನಿ. ನಾಕಾಣಿ ಕೇಳಿದವ್ರಿಗೆಲ್ಲ 1 ರೂಪಾಯಿ ಪೀಕಿ ನಾನಿವತ್ತು ಹಿಂಗಾಗಿದ್ದೀನಿ. ಈ ಕಥೆಯಲ್ಲಿ ಒಬ್ಬ ಭಿಕ್ಷುಕ ಇದ್ದಾನೆ. ಅವನು ಯಾವಾಗ್ಲೂ ಮಠದ ಬಾಗ್ಲಲ್ಲೇ ಕೂತಿರ್ತಾನೆ. ಸಿಸ್ಟರ್, ಇವಳ ಹೆಸರು ದರಿದ್ರ ಲಕ್ಷ್ಮಿ ಅಂತ. ಮಠದ ಸುತ್ತಮುತ್ತಾನೆ ಓಡಾಡ್ಕೊಂಡಿರ್ತಾಳೆ. ನೋಡಿ, ಇವಳು ಬರ್ತಿದ್ರೆ ಕೊಡ ಎತ್ಕೊಂಡು ಹೆಂಗ್ ಓಡೋಗ್ತಾರೆ. ಅಯ್ಯಯ್ಯೋ, ನೀರೇ ನಿಂತೋಯ್ತೆ. ದರಿದ್ರಕ್ಕೆ ಪ್ರತೀಕ ಇವಳು ಅಂತ ಎಲ್ಲ ಮಾತಾಡ್ತಾರೆ. ಸಿಸ್ಟರ್, ಇವಳ ದೃಷ್ಟಿ ನೇರವಾಗಿ ನಮ್ಮ ಮೇಲೆ ಬೀಳಬಾರ್ದು ಅಂತಾನೆ ಈ ರೀತಿ ಟೆಕ್ನಿಕಲ್ ಆಗಿ ತೋರಿಸ್ತಿರೋದು. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಾ
ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸಿದ್ಧ ಅಲಿಯಾಸ್ ಕೋಷ್ಟ ಶಶಿಧರ್ ಭಟ್ರು ಸಿರ್ಸಿಯಿಂದ. ಚಿಂತಾಮಣಿ ಫ್ರಮ್ ಚಿಂತಾಮಣಿ. ವೇಣುಗೋಪಾಲ ನಿಕ್ ನೇಮ್ ಪ್ಯಾಕೆಟ್. ಪಾಷಾ ಅವ್ರ ಅಕ್ಕಂ ಪಾಷಾ ಅವ್ರ ರಹಮತ್ತುಲ್ಲಾಹ ಅವ್ರ ಗೆಲ್ಲಿದಾದ ಅವ್ರ ಮರ್ಗಿಚ್ಚರ್. ನಾಗೇಶ್ ಆನೆಕೆರೆ ಬೀದಿ ಮಂಡ್ಯ ರೇ. ವೆಂಕಟೇಶ ಫ್ರಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಮೊದಲು ಇವ್ರಿಗೆ ಸ್ನಾನ ಮಾಡಿಸಿ ಮಠದ ಬಟ್ಟೆ ಕೊಡಿ, ಮಠ ಎಲ್ಲ ತೋರಿಸಿ, ಹಾಗೆ ಇವ್ರು ಉಳ್ಕೊಳ್ಳೋದಕ್ಕೆ ಬೇಕಾದ ಏರ್ಪಾಡುಗಳೆಲ್ಲ ಮಾಡಿ. ನೆನೆ ಹಾಕ್ಬಿಡದ ಬಿಡಿ. ಏ ಕ್ವಾಷ್ಟ ಸೋಪ್ ತಗೊಳ್ಳೋ. ಅಲ್ಲಿ ಮಡಗಿ ಸ್ವಾಮಿ ಆಮ್ಯಾಗ ತಿಂತೀನಿ. ಸೋಪ್ ಅಂದ್ರೆ ಗೊತ್ತಿಲ್ವ ನಿನಗೆ? ಶಾಬಾಷ್. ಏನ್ ದೇವ್ರು ನಿಮ್ಗೆ ಇಬ್ಬರೇ ಇಡ್ರಿ ಅಂತ ಹೌದಾ? ಕುಡ್ಕೊಂಡ್ ಬಂದಿದ್ಯೇನೋ? ಅಯ್ಯ ನಮ್ ಕತ್ತೆ ತೊಳ್ಳಿ, ಕುಡಿದ್ರೆ ಮಿಲಿಟರಿ ಮ್ಯಾನ್ ತರ ಇರ್ತೀನಿ. ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ಬಿಟ್ಟಿದಾರಲ್ಲ 15 ಶಿಫ್ಟ್ ಹೋಗ್ಬೋದು ಅಂತ. ಯಾವ ಡಾಕ್ಟರ್? ಡಾಕ್ಟರ್ ವಿಜಯ ಮಲ್ಯ. ಭಾಷಾ ತಮ್ಮ ಸ್ನಾನ ಆಗಾಯ್ತು? ಇದು ತಣ್ಣೀರು ಸಾಮೆ, ಬಿಸಿನೀರು ಅಲ್ಲ. ನೆಗಡಿ ಕಮ್ಮಿಗೆ ಬಂದ್ಬಿಡ್ತಾರ ಇಲ್ಲ, ಸ್ವೆಟರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಆಗ್ಬಿಡ್ತಾರೆ. ಕಮ್ಮಿ ಇದೆ ನನ್ಗೆ ಹೇಳಕ್ಕೆ. ಮ್ಯಾನೇಜರ್, ಮಠದಲ್ಲಿರೋ ದೇವಸ್ಥಾನಕ್ಕೆ ಹೆಣ್ಮಕ್ಳು ಬರ್ತಾರೋ? ಅದೆಲ್ಲ ಯಾಕೋ ನಿಂಗೆ ಹೇಳ್ಬೇಕಾಯೇನೋ ನೀನು? ಚೆನ್ನಾಗಿಲ್ದೇ ಇರೋ ಹೆಣ್ಮಕ್ಳೆಲ್ಲ ನನ್ನ ಅಕ್ಕಂಗಿ ಇದ್ದಂಗೆ. ಮಠ ಉದ್ಧಾರವಾಯ್ತು. ಎಲೆಕ್ಷನ್ ಗಿಂತ ಮುಂಚೆ ಗೌಡ್ರು ನಿಮ್ಮ ಮಠಕ್ಕೂ ಬಂದಿದ್ರಂತ ಜ್ಯೋತಿಷ್ಯ ಕೇಳಕ್ಕೆ. ಹೌದೇ? ಬುದ್ಧಿವಂತ ಏನೋ ನೀನು? ಏನೇನೋ ಮಾತಾಡ್ತಿ? ಯಾರೋ ಹೇಳಿದ್ದು? ಪೂಜಾರಿ ಅವರು. ಜನಾರ್ದನ್ ಪೂಜಾರಿ ಏನ? ಅವರೆಲ್ಲ ನಮಗ್ ಸಿಗ್ಬೇಕು ಸ್ವಾಮಿ. ನಿಮ್ ಮಠದ ಪೂಜಾರಿ. ಬೇಗ ಸ್ನಾನ ಮಾಡ್ರು. ಅಲ್ಕನ್ ಸ್ವಾಮಿ ಓಡೋದ್ರ ಸ್ವಾಮಿಗಳು ಅವ್ರ ಹೆಂಡತಿ ಬಸ್ರಿ ಅಂತ ಹೌದ್ರಾ? ಮದ್ವೆ ಆದ್ಮೇಲೆ ಬಸ್ರು ಆಗುತ್ತೆ, ಇನ್ನೊಂದು ಆಗುತ್ತೆ. ಅದೆಲ್ಲ ನಿನಗೆ ಯಾಕೋ? ನೀನೇನ್ ತೊಟ್ಲು ಮಾಡ್ಬೇಕೇನೋ? ಅಲ್ಲ ಮದ್ವೆಗ್ ಮುಂಚೆ ಬಸ್ ಇಲ್ಲಂತೆ ದಿಟ್ವೆ. ಬಡ ಎಲ್ಲ ನೋಡ್ಕೊಂಡ್ರಲ್ಲ, ಹೋಗಿ ರೂಮ್ ತಗೊಳ್ಳಿ. ಹಾ ಹೋಗಿ ಹೋಗಿ ಹೋಗಿ. ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲ ಆ ಕಡೆ ಹೋಗಿ. ಇಷ್ಟು ದೊಡ್ಡ ಬೀಗ ಹಾಕ್ಬಿಟ್ಟಿದ್ರಲ್ಲ, ಇದೇನ್ ನಿಮ್ ಹೆಂಗಸರು ಪ್ರಸ್ತುತ ರೂಮ್? ಕೀ ಕೊಡಿ, ನಾವೇ ನೋಡ್ಕೋತೀವಿ. ಚಿಟ್ಟಷ್ಟು ಬಿಚ್ಚಿ ನೋಡೋ ಆಸೆ ನಮ್ದು. ಹೋಗ್ಲಿ ಕೀನಾದ್ರೂ ತೋರಿಸಿ, ಎಷ್ಟುದ್ದ ಇದೆ ನೋಡ್ಕೊಂಡ್ಬಿಡ್ತೀವಿ. ಆ ಪ್ರಧಾನಮಂತ್ರಿಗಳೇ ಬಂದು ಇವ್ರಿಗೆ ಸ್ವಲ್ಪ ತೋರ್ಸ್ಬಿಡಪ್ಪ ಅಂದ್ರೂ ತೋರ್ಸಲ್ಲ. ಕೊರಗಳು ಬಿಡ್ತು ತೋರ್ಸಿ ಬುದ್ಧಿ ಮುಚ್ಚೋ. ಕಪಿಗಳ ಹಠ ಮಾಡ್ಬೇಡ ಎಳೆ ಮುದ್ಕ. ತಾತನೇ ತೋರ್ಸಿ ಕೇಳವ್ರೆ. ಇರಿ ತಾತನೇ ಕಂಪ್ಲೇಂಟ್ ಮಾಡ್ತೀನಿ. ತಾತನೇ ಹೇಳಿರೋದು ತೋರ್ಸ್ಬೇಡ ಅಂತ ಹೇಳಿ, ಅದಕ್ಕೆ ತೋರ್ಸ್ಲಿಲ್ಲ. ಗೊತ್ತಾಯ್ತಾ? ತಲೆ ಎಲ್ಲ ಮಾತಾಡ್ತೀರಾ ಕಪಿಗಳ. ಇನ್ಮೇಲೆ 4 ಗಂಟೆಗೆ ಹೇಳ್ಬೇಕು. ಬೇಗ ಹೋಗಿ ಮಲ್ಕೊಳ್ಳಿ, ಹೋಗಿ. ಅದ್ರ ಬುಡ ನೀನೀಗ ಕುಟ್ಟು, ಅದು ಒಳಗಡೆ ಹೋದ್ಮೇಲೆ ನಿನ್ ಬುಡ ಕುಟ್ಟುತ್ತೆ. ಹೊಸ ಕಾರ್ಡ್ ಇಲ್ಲ, ಪಗಂಡೆ ಆಸ್ತಾನೆ ಜಾರ್ತದೆ. ಕ್ಯಾಬಾಯ ಕಾರ್ಡ ಉಪ್ಪಿಗೆ ಮರ್ಸ್ಬಿಟ್ನಲ್ಲ ಅರ್ಜೆಂಟಲ್ಲಿ. ತೆಂಗಿನಕಾಯಿ ಹೆಂಗೆಲ್ಲ ಬಳಕೆ ಆಗ್ತದೆ ನೋಡಿ. ಅಷ್ಟೈ ಕಲ್ಪ ವೃಕ್ಷ. ಮನೆಯಾಳು ವಿದ್ಯಾ. ಐ ಸ್ವಲ್ಪ ರಾಣಿನ ಕಳ್ಸಪ್ಪ. ಅವಳು ಇಲ್ಲಿ ಕುಂತವಳೆ ಕಣಪ್ಪ. ಏ ವೇಣುಗೋಪಾಲ, ಎಷ್ಟು ಚೆನ್ನಾಗಿ ಕುಡಿತಿದ್ಯೋ, ಎಷ್ಟು ವರ್ಷದಿಂದ ಕುಡಿತಿದ್ಯಪ್ಪ. ಎಷ್ಟು ವರ್ಷದಿಂದ ಅಲ್ಲಮ್ಮ, ಯಾಕೆ ಕುಡಿದ್ಯಾ ಅಂತ ಕೇಳೋ. ನಮ್ದು ಒಂಥರ ಫ್ಯಾಮಿಲಿಗಣ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಏನೋ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಸರ್ತಿ ನಾವು ಸಂಧ್ಯಾವಂದನೆ ಮಾಡೋದು? ನೀನು ಏನೋ ತಾನೇ ನಿನಗೆ ತೋರಿಸ್ತೀನಿ ಬಾರ. ವೇಣು ಸರ್, ಎಣ್ಣೆ ಇದೆ, ಕೂಲ್ ಡ್ರಿಂಕ್ಸ್ ಇದೆ, ಸೋಡಾ ಇದೆ, ಚಿಪ್ಸ್ ಇದೆ. ಏನಾದ್ರೂ ಬೇಕಾಗಿದ್ರೆ ಕೇಳಿ ಸರ್. ಅಯ್ಯೋ ಯೋಯೋಯೋ, ಆ ಚಿಪ್ಸ್ ಯಾವತ್ತಿಂದೋ ಏನೋ ಸುಡುಗಾಡು. ಅವನ್ಗೋಸ್ಕರ ಮಡಿಲಿ ಬಿಸಿ ಬಿಸಿ ತಂದೂರಿ ಚಿಕನ್ ಮಾಡ್ತಂದಿದೀನಿ. ತಗೋಪ್ಪ ನೋಡು, ಉಪ್ಪು ಖಾರ ಕಡಿಮೆ ಇದ್ರೆ ಕೇಳು, ತಂದ್ ಹಾಕ್ತೀನಿ. ಅಯ್ಯೋ ಅಪ್ಪ ಅಮ್ಮ. ನನ್ ಪಾಕೆಟ್ ಮನೆಗೆ ಬೇಡ ಕಣೆ. ನನ್ ಪಾಕೆಟ್ ಮನೆ ನಾನು ತಂದ್ಕೊಡ್ತೀನಿ. ಯಾರು ಕಿತ್ತಾಡ್ಬೇಕಾಗಿಲ್ಲ, ನಾನ್ ತಂದಿದ್ದೀನಿ. ತಾತ ನೋಡಪ್ಪ, ಇವಳನ್ನ ಮಾರ್ಕೆಟ್ ಇಂದ ಕರ್ಕೊಂಡ್ ಬಂದಿದ್ದೀನಿ. ನಿನಗೆ ಆಗತ್ತಾ ಹೇಳು, ಇಲ್ಲ ಅಂದ್ರೆ ನಾವು ಬೇರೆಯವಳನ್ನ ಕರ್ಕೊಂಡ್ ಬರ್ತೀವಿ. ಇವಳನ್ನ 9 ಗಂಟೆ ಕಳಿಸ್ಬೇಕು. ಅಲ್ಲಿ ತನಕ ನಿನ್ ರೂಮ್ ನಲ್ಲಿ ಕೂರ್ಸಿರ್ತೀನಿ. ನಿನ್ ಕೆಲಸ ಮುಗಿದ್ಮೇಲೆ ನನಗ್ ಬಂದು ಹೇಳು. ಆಮೇಲೆ ನಾ ಇವಳನ್ನ ಕರ್ಕೊಂಡು ಬಿಟ್ಟು ಬರ್ಬೇಕು.
1000 ರೂಪಾಯಿ ಕೇಳಿದ್ರು 900 ರೂಪಾಯಿ ಒಪ್ಸಿದ್ದೀನಿ. ನೀನೇನ್ ಕೊಡ್ಬೇಡ, ನನ್ ಪೆನ್ಷನ್ ಇತ್ತಲ್ಲ ಅದೆಲ್ಲ ಕೊಟ್ಟಿದ್ದೀನಿ. ಸಿಗರೇಟ್ ಇತ್ತಲ್ಲ ಸಿಗರೇಟ್ ತಂದಿದ್ದೀನಿ, ಆಯ್ತಾ? ಗಾರ್ ತಾತ ತುಂಟಿ ಸಿಗರೇಟ್ ಸಿಸ್ಟರ್ಸ್, ಎಣ್ಣೆ ಅಪ್ಪ, ಚಿಕನ್ ಅಮ್ಮ. ಏನು ಪುಣ್ಯ ನಂದು ಅಂತ ಐಬೋಗನ ಬಿಟ್ಟು ತಟ್ಟಾಡ್ಕೊಂಡು ಆಯ್ಕೊಂಡ್ ತಿನ್ನಕ್ಕೆ ಇಲ್ಲಿ ಯಾಕೆ ಬಂದೆ ಗುರುವೆ? ಒಂದ್ ದಿನಕ್ಕಾದ್ರೂ ನೋಡ್ಕೊಳ್ಳಿಲ್ಲಮ್ಮ ನಮ್ಮ ಮನೆಯಲ್ಲಿ. ಆಕಾಶ ಪತಿತಾತೋಯಂ ಯಥಾ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತೆ ಸಾಗರ. ಸರಿಯಾಗಣ, ಶ್ರದ್ಧೆ ಇರ್ಬೇಕು, ಶ್ರದ್ಧೆ. ಅಪಭ್ರಂಶ ಹೇಳ್ತೀನಪ್ಪ. ನೀನೇನು ಹೊಡೆಯೋದು ಎಂಜಾಯ್ ಮಾಡ್ತಾ ಇದೆಯೋ, ಹೇರ್ ಕೊಡೋದು ಎಂಜಾಯ್ ಮಾಡ್ತಾ ಇದೆಯೋ? ಈ ಮನೆ ಫೋನ್ ನಂಬರ್ ಯಾರ್ಯಾರು ಕೊಟ್ಟಿದ್ದೀಯಾ? ಬೆಳಿಗ್ಗೆ ಅವಳು ಯಾವಳೋ ಫೋನ್ ಮಾಡ್ತಾಳೆ, 900 ರೂಪಾಯಿ ಕೊಟ್ರೆ ನಿನಗೂ ಬರ್ತೀನಿ ನಿಮ್ಮ ಮೊಮ್ಮಗನಿಗೂ ಬರ್ತೀನಿ ಅಂತಾಳೆ. ಯು ಇರೆಸ್ಪಾನ್ಸಿಬಲ್ ಇಡಿಯಟ್ ಆಫ್ ಎನ್ ಆಸ್. ಡರ್ಟಿ ಫೆಲೋ, ನಮ್ಮ ವಂಶದಲ್ಲಿ ಯಾಕೆ ಹೋಗ್ತೇನೆ ನೀನು? ಅದನ್ನ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ಕೊತಾತ. ನೀನ್ ಮುಂಡ ಮೋಸ್ತು. ದರಿದ್ರ ಮುಂಡದೆ ಅನಿಷ್ಟ. ಏಳು ಮನೆಗೆ ಹೋಗಿ ಚಿಕನ್ ತಿನ್ಕೊ ಬಂದಿದ್ಯಾ? ಕುಡಿ ಕುಡಿ ಪಂಚಗವ್ಯನ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ ಹೋಗ್ತಾನೆ ಅವ್ರ ಮನೆಗೆಲ್ಲ. 5 ಹಸುಗಳು ಗಂಜಲ ಬೇಡಮ್ಮ, ಇನ್ನೊಂದ್ ಸರಿಯಾಗಿ ಮಾಡಲ್ಲಮ್ಮ. ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನನ್ ಫ್ರೆಂಡ್ಸ್ ಬಂದ್ರೆ ಲೈನ್ ಹೊಡಿತ್ಯಾ? ಸುಮ್ನೆ ಇರ, ತುಪ್ಪ ಸುರಿಬೇಡ್ರಿ. ಶುದ್ಧ ಆಗ್ತೀಯ ಕಣೋ ದರಿದ್ರ. ಕುಡಿ. ಸುಮ್ನೆ ಇರಮ್ಮ, ನಾನು ಹೇಳೋರ್ಗೆ ಕೇಳಮ್ಮ. ನೀವೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಹೊರಟೋಗ್ಬಿಡ್ತೀರ ಅಷ್ಟೇ ಮನೆ ಬಿಟ್ಟು. ಹಾಳಾಗ್ ಹೋಗ. ಹೋಗ್ತೀನಿ ಬಿಡು. ತೆಗಿ ಬಾಯ್ನ. ಅನ್ನೋ. ಗಂಜಲದ ವಾಸ್ತೆ ತಡಿಲಾರ್ದೆ ಇದನ್ ಕುಡಿಯೋದ್ ಕಲ್ಸ್ಬಿಟ್ಟೆ ಇವ್ರು. ಏನ್ ಸಾಹೇಬ್ರೆ, ನೀವು ರಸಲ್ ಮಾರ್ಕೆಟ್ ಅಲ್ಲಿ ಇದ್ರಾ, ಇಲ್ಲ ಮುಲಾಸಾಬಿ ಸೈಕಲ್ ಶಾಪ್ ಅಲ್ಲಿ ಬ್ಲೋ ಹೊಡಿತಿದ್ರಾ, ಇಲ್ಲ ಪಾಪು ಮಾಡ್ತಿದ್ರಾ, ಇಲ್ಲ ಪಾಪ್ಕಾರ್ನ್ ಮಾಡ್ತಿದ್ರಾ? ವಾಟ್ ಆರ್ ಯು ಡೂಯಿಂಗ್? ಕ್ಯಾರಮ್ಯಾ ನಮ್ದಿಗೆ ಬ್ಯಾಕ್ ಗ್ರೌಂಡ್ ಗೆ ಬೇಕು. ನಾನು ಹೇಳ್ಬಿಟ್ರೆ ನೀನು ಚಡ್ಡಿ ಒಳಗೆ ಹುಚ್ಚಾಕೊಂಡ್ಬಿಡ್ತೀಯ. ನಮ್ದು ಶಿಷ್ಯಾರು ಗೊತ್ತಾ? ಕೋಳಿ ಪಾಯಸ, ತನ್ವೀರು. ಇಂತ ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ನಿಮ್ ಫ್ರೆಂಡ್ಸ್ ಆಗಿದ್ರೆ? ಫ್ರೆಂಡ್ಸ್ ಎಲ್ಲ ರೀ, ಕಸ್ಟಮರ್ಸ್. ನಿಮಗೆ ಕಿತ್ತೋಗಿರೋ ಸ್ಟೋರಿನ ಹಾಲಿವುಡ್ ಸ್ಟೋರಿ ತರ ನಮ್ಗೆ ಹೇಳ್ತಿದ್ರಲ್ಲ, ನಮಗ್ ಬೇಕಾಗಿತ್ತೆ. ನಮಗ್ ರಾಣಿ ಬೇಡ, ರಾಜನ್ ಕಳ್ಸಿಪ್ಪ. ಹಸ್ತಾ ಇದ್ದೇಕು ಇವನು ಹರಿಶ್ಚಂದ್ರನ್ ತುಂಡು. ಹೌದು ಸ್ವಾಮಿ, ನಾವು ಹರಿಶ್ಚಂದ್ರನ್ ತುಂಡೆಯ. ಒಂದು ಊರಲ್ಲಿ ಒಂದು ಸ್ಮಶಾನ ಇತ್ತು. ಅದನ್ನ ಒಬ್ಬನು ಕಾಯ್ತಾ ಇದ್ದ. ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯದ ನಗೈದು ಸತಿಸುತ್ತರೊಡನೆ ಸಾಗುತ್ತಿಗನಯ್ಯ ಸತ್ಯಸಂಧ ಹರಿಶ್ಚಂದ್ರ. ಒಂದು ದಿನ ಒಬ್ಬ ಹೆಂಗಸು ತನ್ನ ಗಂಡನ ಬಾಡಿ ಸುಡೋದಕ್ಕೆ ಕಾಸಿಲ್ದೆ ನಮ್ ಡ್ಯಾಡಿ ಹತ್ತಿರ ಬರ್ತಾಳೆ. ನನಗ್ ಬಿಟ್ಟು ಹೋಗ್ಬಿಟ್ರಲ್ರಿ ಅನ್ಯಾಯವಾಗಿ. ಹೇಗ್ರಿ ನಾನು ಒಬ್ಳೆ ಸಿನಿಮಾಗ್ ಹೋಗ್ಲಿ? ಸಹಾಯ ಮಾಡಿ ಸುಮ್ಮನೆ ಬಿಡ್ತಾನ? ಅವಳಿಗೆ ಇಮಿಡಿಯೇಟ್ ಆಗಿ ಬಾಳ್ ಕೊಡ್ತಾನೆ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ ನಮಗೆ. ಬಾಳ್ ಕೊಟ್ಟ ಮೇಲೆ ಸುಮ್ಮನೆ ಇರ್ತಾನ? ಅವಳು ಬಾಳಿಗೊಂದು ಅರ್ಥ ಕೊಡ್ತಾನೆ. ಆ ಅರ್ಥನೇ ನಾನು. ಆ ಕರಿ ಅಂಡೆ ಈ ಗಂಡೆ. ಲೋ ವೆಂಕಟೇಶ, ಇಲ್ಲಿ ಕೇಳ. ಹೇಳು. ಚೆಲುವನ ಶೃಂಗಾರ ವರ್ಣನೆಗೆ ಮನಸೋತ ಚೆಲುವೆ ಅರ್ಪಿಸಿದಳು ತನ್ನ ಮೈಯ. ಚೆಲುವನ ರಸ ರಸಧಾರೆಯಾಗಿ ಹರಿದ ಮೇಲೆ ಚೆಲುವ ಚೆನ್ನಿಗನೇ ಮಾಯ. ಈಗ ಅವಳಿಗೆ ಉಳಿದದ್ದೊಂದೇ ಅಪರ್ಷನ್ ಗಾಯ. ಏನು ಊರಲ್ಲಾಡಿಸ್ಕೊಂಡು ಕವಿತೆ ಹೇಳ್ತಿದ್ರಲ್ಲ, ಏನ್ ನಿಮ್ ಕತೆ? ನಮ್ದು ಕತೆ ಅಲ್ಲ ಸ್ವಾಮಿ, ವ್ಯತೆ. ನಂಗೆ 6,500 ರೂಪಾಯಿ ಸಂಬಳ, ಗವರ್ಮೆಂಟ್ ಕೆಲಸ, RTO ಡಿಪಾರ್ಟ್ಮೆಂಟ್. ಸಂಬಳದ ಮೇಲೆ ಗಿಂಬಳ. ನಿಮ್ ತಂಗಿನ ನನ್ಗೇ ಕೊಡ್ಬೇಕು. ನನ್ ತಮ್ಮನ್ ಯಾಕೆ ಕೊಡ್ತೀರಿ? ಅವನಿಗೆ ಕೆಲಸ ಕಾರ್ಯ ಏನೂ ಇಲ್ಲ. ಇದು ನಿಮ್ ತಂಗಿ ಭವಿಷ್ಯದ ಪ್ರಶ್ನೆ, ಯೋಚನೆ ಮಾಡಿ. ಇವನು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಬರೋದು ರಾತ್ರಿ 12 ಗಂಟೆಗೆ. ಇವನ್ ಮದುವೆ ಆದ್ರೂ ಇವಳ ಜೊತೆ ದಿನ ಪೂರ್ತಿ ಇರೋರು ಯಾರು? ನಾನು. ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ, ದಿನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ. ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡ. ನನ್ ತಂಗಿ ಯಾರು ಇಷ್ಟಪಡ್ತಾಳ ಅವ್ರಿಗೆ ಮದುವೆ ಮಾಡ್ಕೊಡೋದು. ತಂಗಿ ಬಾಮ. ಇದ್ಯಾಕೋ ವರ್ಕೌಟ್ ಆಗ್ತಿಲ್ವೇ? ಸತ್ತವರಿಗೆ ಇದು ಸಂಬಳದವರಿಗೆ ಸರಿ, ಖಾಲಿ ಕೂತವರಿಗಲ್ಲ.
ನಾನು ನಿರುದ್ಯೋಗಿ, ಕೆಲಸ ಇಲ್ಲ. ನಮ್ಮಣ್ಣ ರಾತ್ರಿ 12 ಗಂಟೆಗೆ ಬಂದ್ರು ಬೆಳಿಗ್ಗೆ 6 ಗಂಟೆ ತನಕ ಚೆನ್ನಾಗ್ ನೋಡ್ಕತ್ತಾನೆ ಅವಳನ್ನ. ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಇಲ್ಲ ನೀನ್ ಮೊದ್ಲೇನ್ ಬಗ್ಲಿದ್ಯೋ ಅದೇ ಕರೆಕ್ಟ್. ನೀನೇ ಮದುವೆ ಆಗ್ಬೇಕು, ಇವನಿಗೆ ಮದುವೆ ಮಾಡ್ಕೊಟ್ಬಿಡಿ. ನಾನು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಬಹಳ ಸುಸ್ತಾಗಿರ್ತೀನಿ, ಇವನು ಮನೆಯಲ್ಲಿ ಆರಾಮಾಗಿರ್ತಾನೆ. ಪುರ್ಸೊತ್ ನಾಯ್ಡು ಅವನೇ ಚೆನ್ನಾಗಿ ನೋಡ್ಕೊಂತಾನೆ. ನನ್ ತಲೆಲ್ಲಾದ್ರೂ ಏನಿದೆ, ಒಂದು ಕೂದ್ಲು ಇಲ್ಲ. ನನ್ ಮುಖಕ್ಕೆ ಯಾಕೆ ಮದ್ವೆ, ಇವನೇ ಮದ್ವೆ ಆಗ್ಲಿ. ಅಣ್ಣ ಮದುವೆಗೆ ಕೂದ್ಲಿಗೆ ಎಂತ ಸಂಬಂಧ? ನಂಗೆ ಈಗ ಜ್ಞಾನೋದಯ ಆಗಿದೆ, ಮದ್ವೆನೇ ಬೇಡ ಅಂತ. ನೀನೊಮ್ಮೆ ಮದುವೆ ಆಗು, ನಾನು ಕಾಲುಂಗಾರ ನೋಡ್ಕೊಂಡು ಅವ್ಳ ಮುಖ ನೋಡ್ದೆ ನಿಭಾಯಿಸ್ಕೊಂಡು ಹೋಗ್ತೀನಿ. ಅಲ್ಲ, ಆ ಶ್ರೀರಾಮಚಂದ್ರ ಬಿಟ್ರೆ ತಮ್ಮನ್ನ ಪ್ರೀತಿ ಮಾಡೋ ಬ್ರದರ್ ನಾನೊಬ್ನೇ. ಈಗ ನಾನ್ ಹೇಳಿದ್ರೆ ಮುಗೀತು, ನೋ ಡಿಸ್ಕಷನ್. ಈಗ ನೀನೇ ಶೋಭಾ. ನೋಡಮ್ಮ, ನಿನ್ಗೆ ಯಾರು ಬೇಕು ಅನ್ಸುತ್ತೋ ಅವ್ರು ಹೂನಾರ ಹಾಕಮ್ಮ, ಹೋಗಮ್ಮ. ಇವಳನ್ನ ನನಗ್ ಕಟ್ಟಾಕ್ ನೋಡ್ದೆ ಅಲ್ಲ. ಈ ಸುಂದರಿ ಕಟ್ಕೊಂಡು ಸಾಯಿ ನನ್ ಮಗನ. ಈ ಬುದ್ಧಿ ಮಗು ಬರುತ್ತೆ ನನ್ನ. ಅಲ್ಲಯ್ಯ, ಈ ಮುಖಕ್ಕೆ ನಿನ್ ಮುಖ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ಪ್ರಪಂಚದಲ್ಲಿ ನಿಂದ ಯಾವ ಹುಡುಗಿಗೆ ಇಷ್ಟ ಆಗ್ತೀಯಾ? ಹೋಗೋಗ್ ಮಠ ಸೇರ್ಕ. ನಿಮ್ ವೇದನೆ ನಮ್ಗೆ ಅರ್ಥ ಆಯ್ತು ತಂದೆ. ನೀವು ತೊಡೆ ಅಲ್ಲಾಡ್ಸೋದನ್ನ ಮುಂದುವರಿಸಿ. ಒಂದೇ ಅಲ್ಲ ಭಟ್ರೆ, ನಮ್ ದೊಡ್ಡಪ್ಪನ ಮಗಳು ನನ್ನಂಗೆ ಅವಳೆ ಟ್ರೈ ಮಾಡ್ತೀರಾ? ಯಾರು ಎಡಗೈ ಇಲ್ವಲ್ಲ ಅವಳ ಬಿಡ್ರಿ, ನಮ್ಗೀಗ ಆಸೆನೆ ಹೊರಟೋಗಿದೆ. ಓ, ಹೆಣ್ಣಿನ ಆಸೆನೆ ಹೊರಟೋಗ್ಯಾವ. ಇಲ್ಲ, ಮದ್ವೆ ಆಸೆ ಬಿಟ್ಬಿಟ್ಟಿದೀನಿ ಅಷ್ಟೇ. ಓ ಮಿಸ್ಟರ್ ಬಸರಾಳು, ಏನ್ ನಿಮ್ ಫ್ಲಾಶ್ ಬ್ಯಾಕ್? ಮಠಾಧಿಪತಿ ಬೇಕಾಗಿದ್ದಾರೆ. ಎಷ್ಟು ದಪ್ಪ ಗುಂಡಿಗೆ? ನಾನ್ ಕೇಳಿದ್ದು ರೇಟು. ಅದ್ ಕೇಳ್ತಾ ಇರೋದು ಈಗ. ಆಗ ಕೇಳಿದ್ದು ಹೆಂಗೆ ಅಂತ. ಏನ್ ಓದಿದ್ಯಾ? ನಂದು ಬಿಡು, ನೀನು ನೀನ್ ಕೇಳಿದಕ್ಕೆ ಸರಿಯಾಗಿ ಹೇಳ್ತಿದ್ದೀನಲ್ಲ. ನಾನ್ ಓದಿದ್ ನಿನಗ್ಯಾಕೆ? ರೇಟ್ ಏನ್ ಹೇಳಪ್ಪ? 8 ರೂಪಾಯಿ. ಎಷ್ಟು ಲಾಟು? ಲಾಟ್ ಅಲ್ಲ, ಬೇಡ, ರೇಟ್ ಕಮ್ಮಿ ಮಾಡ್ಕೋ. ಮ್ಯಾಗಲ್ಚಿ ವಾಪಸ್ ತಂದು ಕೊಡ್ತೀಯಾ? ಈ ಮುಖಕ್ಕೆ ಚೌಕಾಸಿ ಬೇರೆ ಕೇಳು. ಮುಂದ್ಲಾಗಡಿ ನೋಡ್ಕೋ. 6 ರೂಪಾಯಿ ಮಾಡ್ಕೋತೀಯ, ಒಂದ್ 4 ತಗೋತೀನಿ. ಎಳ್ನೀರ್ ಬರಕಿಲ್ಲ. ರೈಟ್ ಹೇಳು. ಎಲ್ಲರೂ ದೇವಸ್ಥಾನ ಹತ್ರ ಹೊಡೆದಿರ್ತಾರೆ. ಅಲ್ಲಿ ಹೋಗಿ ಆಯ್ಕೋ, ಹೋಗೋದು. ಲೇ ಹಾಲಾಕಂಡ್ಲ ನನ್ನ ಮಗನೇ, ಗಿರಾಕಿ ತ್ರಿಂಗೆ ಅನ್ಲ ಮಾತಾಡೋದು. ಅದಕ್ಕೆ ನಮ್ ವ್ಯಾಪಾರ ಹಿಂಗ್ ಡಲ್ ಹೊಡಿತಾ ಇರೋದು. ಗಲ್ಲದ ಮೇಲೆ ಕೂತ್ಕೊಂಡು ಗಲಾಟೆ ಮಾಡ್ತೇನ್ಲ. ನಡಿ ಆಚೆ, ನಡಿ ಆಚೆ. ಓ, ನಾ ಕಾಣ ನೀನ್ ವ್ಯಾಪಾರವ. 6 ಕೇಳಕ್ಕಿಲ್ಲ, 3 ಕಿಳಿಯಕ್ಕಿಲ್ಲ. ಆ ಚೌಕಾಸಿ ನಮಗ್ ಮುಂದೆ ಈ ಎತ್ ಮಗನ ಕಾಳು ಓದಿತ್ಯಾ? ಇದೆಯಾ ನೀ ಕೂಡ ಮರ್ವಾದಿ? ಹೋಯ್ತೀನಿ, ಹೋಗೋ. ಈ ಕಡೆ ತಲಾ ಹಾಕಿಲ್ಲ ನನ್ವೇ. ಬಾ ಈ ಕಡೆ. ಇನ್ನೊಂದ್ಸಲ ಏನ್ ಮಾಡ್ತೀನಿ ನೋಡು. ಕಾಲಿಡು ಕತ್ರ ಸಾಕ್ಬಿಡ್ತೀನಿ. ನೋಡ್ತಿರೋ, ಮಠಕ್ಕೆ ಸೇರ್ಕತೀನಿ, ಸ್ವಾಮಿ ಆಗ್ಬತ್ತೀನಿ. ನೀನೇ ಕಾಲ್ ತಗೊಳ್ ಒಳಗ್ ಕರ್ಕೋಬೇಕು. ಹಂಗ್ ಮಾಡ್ತೀನಿ. ಹೋಗ್ಲ, ಕಂಡಿದ್ದೀನಿ ನೀನ್ ಕಿಸಿಯೋದ. ಗೊಬ್ಬರವನ್ನು ಪ್ರತಿರೋಧಿಸಬಲ್ಲೆ, ಕಾಳಿತನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಒಳ ತಿಳಿದ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃವಿನ ನಿಂದನೆಯ ಮಾತುಗಳನ್ನು ಮಾತ್ರ ಸಹಿಸಲಾರೆ. ಯವೋ, ನೀನಾಗ್ರೀನೇ ನನ್ನ ಒಳಗೆ ಬಿಟ್ಕೊಳ್ಳೋ ಮಾಡ್ಲಿಲ್ಲ. ನಾನು ತೆಂಗಿನಕಾಯಿ ಶಾಂತಮ್ಮನ ಮಗ, ಅಂದ್ರೆ ನಿನ್ನ ಮಗ ಬದಲಾಗ್ನೇ ಅಲ್ಲ. ತಿಳ್ಕೊ. ಹೋಗ್ಲ. ಏನು ವರ್ಕೌಟ್ ಆಗಲಿಲ್ಲ. ನಮಗೆ ಕಳ್ಸಿ ಹೋಯ್ತಾ ಇರೋದು ಒಳ್ಳೆಯದಷ್ಟೇ. ಓಹೋ, ಶಪಥಗೈದ ಬಬ್ರು ವಾಹನ. ಚಾಲೆಂಜ್ಗೆ ಬೆಳಗ್ಗೆಲ್ಲ ಕಿತ್ತು ರಾತ್ರಿ ಎಲ್ಲ ಉರಿ ಅಂದ್ರಂತೆ. ಹಂಗಾಗ್ಬಿಡತ್ತು ಬದುಕು. ನೋಡ್ಕೊಳ್ಳಿ. ನಮ್ಮದು ಬಿಡಿ, ತಮ್ಮದೇನ? ಅಯ್ಯೋ, ನಾನು ಒಂದು ಹೋಟ್ಲಲ್ಲಿ ಸರ್ವರ್ ಆಗಿದ್ದೆ. ಕತೆ ಮಾಡಕ್ಕೆ ಅಂತ ಒಬ್ಬ ಡೈರೆಕ್ಟರ್ ಬಂದಿದ್ದ. ತಲವಿದಿಗ ಏನ್ ತಲವಿದಿ? ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ಅಂತಾನೆ ಗೊತ್ತಿರಲ್ಲ. ನಮ್ ಇಂಡಸ್ಟ್ರಿನ ಹಾಳು ಮಾಡಕ್ ಬಂದ್ಬಿಡ್ತೀರಾ. ಒಂದ್ ಐಡಿಯಾ ಕೊಡ, ಯೋಗ್ಯತೆ ಇಲ್ಲ. ಏಯ್, ಏನೋ ಬರ್ಕೊಂತ ಇದ್ಯಾ? ಇಷ್ಟೊತ್ತು ನೀವ್ ಹೇಳಿ ಡೈಲಾಗು ಸರ್. ನೀನ್ ಯೋಗ್ಯತೆಗೆ ಹೋಗಿ ದನ ಕರಿ ಹೋಗ್ರಿ. ಒಬ್ಬ ಹೋಟೆಲ್ ಸರ್ವರ್ ಆಗೋಕ್ಕೂ ಇಲ್ಲ ಆಯ್ಕಿಲ್ಲ. ಪ್ರೊಡ್ಯೂಸರ್ ಕರ್ಕೊಂಬಂದು ಉಗಿಬೇಕಿಲ್ಲಿ. ಯಾರನ್ನೋ ಕರ್ಕೊಂಬಂದ್ ಬಿಟ್ಬಿಡ್ತಾರೆ. ಕಚರಗಳು, ಕೋತಿಗಳು ಇವ್ನ ಕಟ್ಕೊಂಡು. ಕೊಡಪ್ಪ, ತಲೆ ಕೆಟ್ಟ ಕೆರ ಇಟ್ಬಿಟ್ಟಿದೆ. ತಗೊಳ್ಳಿ ಸರ್. ನೀವ್ ಏನು ಅನ್ಕೊಂಡಿಲ್ಲ ಆದ್ರೆ ನಿಮ್ಗೊಂದ್ ಮಾತು ಕೇಳ್ತೀನಿ. ನಾನು ಒಳ್ಳೆ ಕತೆಗಾರ. ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ. ತುಂಬಾ ಒಳ್ಳೆ ನಾಟು, ತುಂಬಾ ಟೈಮ್. ಆ ಸ್ಕ್ರೀನ್ ಪ್ಲೇ ಏನಂತೀರಾ? ನಿನ್ನ ಹತ್ರ ಕತೆ ಹೇಳಿಸ್ಕೋಬೇಕಾ? ಯಾರೇ ನೀನು? ಯಾರೇ ನೀನು? ಒಬ್ಬ ಸರ್ವರ್ ಹತ್ರ ಕತೆ ಹೇಳಿಸ್ಕೊಂಡು ನನ್ ಕತೆ ಮಾಡ್ಬೇಕಾ? ನೀನ್ ಯೋಗ್ಯತೆಗೆ ಹೋಗಾಚೆ. ಒಳ್ಳೆ ನಾಟ್ ನನ್ ತಲೆಯಲ್ಲಿ ಬಂದಿತ್ತು, ಮಧ್ಯದಲ್ಲಿ ಬಂದು ಎಲ್ಲ ಕೆಲ್ಸ್ಬಿಟ್ಟ. ಹೋಗಾಚೆ. ನೋಡ್ ಬರೀ ಬೆಳಗ್ಗೆ ಏನು ಸ್ವಲ್ಪ ಟೆನ್ಷನ್ ಇಲ್ಲಿದ್ದೆ. ನೀನ್ ಸ್ವಲ್ಪ ಬೈದ್ಬಿಟ್ಟೆ. ಏನ್ ತಪ್ಪು ತಿಳ್ಕೊಬೇಡ. ಬೆಳಗ್ಗೆ ಯಾವ್ದೋ ಕತೆ ಹೇಳ್ತಾ ಇದಲ್ಲ, ನಮಗೇನ್ ಯೂಸ್ ಆಗಲ್ಲ, ನಿನಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಂಗಿದ್ರೆ ಹೇಳು. ಸಾರ್, ಅದೇನಾಗುತ್ತೆ, ಜನ ಎಲ್ಲ ಥಿಯೇಟರ್ ಒಳಗೆ ಬರ್ತಾರೆ. ಫುಲ್ ಆಗುತ್ತೆ, ಲೈಟ್ ಆಫ್ ಆಗುತ್ತೆ. ಗಾಂಧೀಜಿಯಿಂದ ನ್ಯೂಸ್ ರೀಲ್ ಓಪನ್ ಆಗುತ್ತೆ. ಆಗ ಮೇನ್ ಪಿಕ್ಚರು ಓಪನ್ ಆಗುತ್ತೆ. ಈಗ ಮಹಾಭಾರತ ಇರುತ್ತಲ್ಲ, ಅದನ್ನ ಲೇಟೆಸ್ಟ್ ಮಾಡ್ಕೊಂಡ್ಬಿಡೋದು.
3 ಬಾಟ್ಲು ರಾತ್ರಿದ ಹ್ಯಾಂಗ್ ಓವರು. ಅದು 1993 ಅಮಿತಾಬ್ ಬಚ್ಚನ್ ಕಂಪನಿಗೆ ಅಂತ ಒಂದು ಒಳ್ಳೆ ಕಥೆ ಮಾಡಿದೆ. ಅವ್ರ ಕಂಪನಿ ಲಾಸ್ ಆದ್ಮೇಲೆ ನಿಮಗೆ ಮಾಡೋಣ ಅಂತ ಒಂದು 5 ಕೋಟಿ ರೂಪಾಯಿ ಖರ್ಚಾಗತ್ತೆ, ಯೋಚನೆ ಮಾಡಿ. 5 ಡೈರೆಕ್ಟ್ರೆ, 5 ಅಲ್ಲ 6 ಆಗ್ಲಿ ರೀ, ಪಿಕ್ಚರ್ ಮಾಡ್ರಿ ನೀವು. ಇದಲ್ಲೇ ಉತ್ಸಾಹ. ಈಗ ಈಗಿನ ಜನರೇಷನ್ ಆಗೋ ತರ ಮಹಾಭಾರತದ ಕಥೆನ ಸ್ವಲ್ಪ ಹಿಂಡ್ ಬಿಟ್ಟು ರೆಡಿ ಮಾಡಿದೀನಿ ನೋಡಿ. 5 ಬ್ರದರ್ಸ್ ಸೇರ್ಕೊಂಡು ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ, ಅದು ಒಂದು ಕಡೆ. 101 ವಿಲನ್ ಬ್ರದರ್ಸ್ ನಡೆಸ್ತಾರೋ ಇಂಡಸ್ಟ್ರಿ ಇನ್ನೊಂದು ಕಡೆ. ಈ 5 ಜನ ನಡೆಸ್ತಾರೋ ಇಂಡಸ್ಟ್ರಿ ಮೇಲೆ 101 ಜನ ನಡೆಸ್ತಾರೋ ಇಂಡಸ್ಟ್ರಿ ಅವರು ಕಂಡು ಬಿದ್ದು ಇದನ್ನ ಹೆಂಗಾರ ಕಬಳಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ಈ ಕಿರಿಕ್ನ ಸರಿ ಮಾಡೋದಕ್ಕೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕೃಷ್ಣ ಅವ್ರು ಬರ್ತಾರು. ಈ ಕಥೆಯಲ್ಲಿ 5 ಜನ ಹೀರೋ, ಒಂದೇ ಒಂದು ಹೀರೋಯಿನ್. ಧರ್ಮರಾಯನ್ ಪಾತ್ರಕ್ಕೆ ನಮ್ಮ ವಿಷ್ಣುವರ್ಧನ್ ಅವ್ರ ಕಾಲ್ಶೀಟ್ ಕೊಡಿಸ್ಬಿಡಿ. ಆಮೇಲೆ ಭೀಮನ್ ಪಾತ್ರಕ್ಕೆ ನಮ್ಮ ಉಪೇಂದ್ರ ಅವ್ರ ಕಾಲ್ಶೀಟ್ ಕೊಡಿಸ್ಬಿಡಿ. ಅರ್ಜುನನ್ ಪಾತ್ರಕ್ಕೆ ಸುದೀಪ್ ಅವ್ರು ಕೊಡಿಸ್ಬಿಡಿ. ಆಮೇಲೆ ನಕುಲ ಸಹದೇವ ಈ ಹೊಸ ಹುಡುಗಿ ಬಂದಿದ್ರಲ್ಲ ಬ್ರದರ್ಸ್ ಮುರಳಿ ಮತ್ತೆ ವಿಜಯ ರಾಘವೇಂದ್ರ ಅವರು ಕೊಟ್ಬಿಟ್ರೆ ಸೂಪರ್ ಸಿನಿಮಾ ರೆಡಿ. ಕರ್ಣ ಯಾರು ಸರ್? ಅಯ್ಯೋ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೆಯಾ? ಕರ್ನಾಟಕದ ಕರ್ಣ ಯಾರು? ಅಂಬರೀಷ್ ಅವರು. ದುರ್ಯೋಧನ ಯಾರು ಮಾಡಿಸೋದು ಗುರುವೆ? ದುರ್ಯೋಧನ, ಕೌರವ, BC ಪಾಟೀಲ್. ಅಷ್ಟು ಗೊತ್ತಿಲ್ವಾ? ಶಕುನಿ ಯಾರು ಮಾಡೋದು? ಶಕುನಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ ಪ್ರೊಡ್ಯೂಸರ್, ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೃಷ್ಣ. ಶಿವರಾಜ್ ಕುಮಾರ್ ಅವ್ರು ಬೇಕೇ ಬೇಕು. ಓಕೆ. ಆಮೇಲೆ ಈ ಹೀರೋಯಿನ್ ನಮ್ಮ ಕನ್ನಡದಲ್ಲಿ ಯಾರು ಇಲ್ಲ, ಐಶ್ವರ್ಯ ರೈ ಒಪ್ಪಿಸ್ಬಿಡಿ. ಐಶ್ವರ್ಯ ರೈ ಏನು? ಅವ್ರ ಅಪ್ಸನ್ ಹಾಕಿ ಗುರುವೆ. ಈ ಕಥೆ ನಾನು ಮಾಡಲ್ಲ ಸ್ವಾಮಿ. ಮತ್ತೆ ಐಶ್ವರ್ಯ ರೈ ಅವ್ರ ಅಮ್ಮನ ಕರ್ಕೊಂಬಂದು ನಾನೇನ್ ಪಗಡೆನ ಆಡ್ಲಿ? ಐಶ್ವರ್ಯ ರೈಯೇ ಬೇಕು. ಓಕೆ. ಆಮೇಲೆ AR ರೆಹಮಾನ್ ಹತ್ರ 6 ಡುಯೆಟ್ ಸಾಂಗ್ ರೆಡಿ ಮಾಡಿಸ್ಬಿಡಿ. ಡೈರೆಕ್ಟ್ರೆ, 5 ಜನ ಇರುವಾಗ 6 ಡುಯೆಟ್ ಸಾಂಗ್ ಎತ್ತಕ್ರಿ ಡೈರೆಕ್ಟ್ರೆ? ನಿಮ್ಗೆ ಗೊತ್ತಿರೋದೇ ಅಷ್ಟು ನೋಡಿ. ಈ ಕರ್ಣನ ಮೇಲೆ ದ್ರೌಪದಿ ಅವರಿಗೆ ಒಂದು ಲವ್ ಇತ್ತ. ಹೌದು. ಅದಕ್ಕೆ ಕರ್ಣ ಅಂಬರೀಷ್ ಅವ್ರಿಗೂ ದ್ರೌಪದಿ ಐಶ್ವರ್ಯ ರೈಗೂ ಊಟಿಯಲ್ಲಿ ಕಮರ್ಷಿಯಲ್ ಡುಯೆಟ್ ಟ್ರೈನ್ ಮೇಲೆ ಸಿಕ್ಕಾಬಿಟ್ಟೆ ಕಮರ್ಷಿಯಲ್. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಇಟ್ಟಿಲ್ಲ. ಒಂದು ಹೆಣ್ಣಿಗೆ 6 ಗಂಡು. ಡೈರೆಕ್ಟ್ರೆ, ಮಡ್ರಾಸಿಂದ ಕರ್ಸದ್ಕು ಸಾರ್ಥಕ ಆಯ್ತು ಕಣ್ರಿ. ಒಳ್ಳೆ ಕಥೆನ ಹಿಡಿದಿದ್ರಿ. ಎಷ್ಟಾದ್ರೂ ಖರ್ಚಾಗ್ಲಿ ಬರ್ರಿ. ಇಂತ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡಲ್ವನ್ರಿ? ಬರ್ರಿ. ನಾನ್ ನಿನ್ನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ. ಗಾಂಧಿನಗರದಲ್ಲಿ ಯಾರಾದ್ರೂ ಕತೆ ಹೇಳ್ಕೊತಾರ? ಮಠ ಸೇರಕ್ಕೆ ಲಾಯಕ್ ಆಗಿದ್ಯಾ ಬಿಡು. ಏನ್ ಮಾಡ್ತೀಯ? ನಂಬಿಕೆನ ದೇವ್ರು ಅಂತಾನೆ. ನನ್ನ ಮಗ ಹಿಂಗ್ ಮೋಸ ಮಾಡ್ತಾನೆ ಅಂತ ನನಗೇನು ಗೊತ್ತು? ಹಾಳಾಗೋಗ್ಲಿ, ಬೇಜಾರ್ ಮಾಡ್ಕೋಬೇಡ. ಈ ಸಕ್ಕರೆ ತಿನ್ನು. ಎಲ್ಲಾ ಇದ್ದಾಗ ಸಾಂತ್ವನ ಹೇಳೋರ್ನ ನೋಡಿದೀನಿ. ಸಕ್ಕರೆ ಕೂಡ ನನ್ನ ಮಗನ ನಿನ್ನೆ ನೋಡಿದ್ದು. ನೀವೇನಾದ್ರೂ ದಿನಸಿ ಅಂಗಡಿ ಇಟ್ಟಿದ್ರೆ? ಏನೇನ್ ಚೋರಿ? ನಾನು MSc MPhil ಸ್ವಲ್ಪ ದಿವಸ ನಿಮಾನ್ಸ್ ಅಲ್ಲೂ ಇದ್ದೆ. ಈ ಸದಾಶಿವನಗರ ಇದೆಯಲ್ಲ, ಅಲ್ಲಿ 2,70,000 ಜನ ಇದ್ದಾರೆ. ಅವ್ರ ಪೈಕಿ 2,18,000 ಜನಕ್ಕೆ ಡಯಾಬಿಟಿಸ್, ಸಿಹಿ ಮೂತ್ರ ರೋಗ. ಅವರೆಲ್ಲರೂ ಮೂತ್ರನು ಸಂಗ್ರಹ ಮಾಡಿ 100 ಡಿಗ್ರಿನಲ್ಲಿ ಹೀಟ್ ಮಾಡಿ ಡಿಸ್ಟಿಲ್ ಮಾಡಿದ್ರೆ ಪ್ರತಿ ತಿಂಗಳಿಗೆ 78,000 kg ಸಕ್ಕರೆ, 36,000 ಲೀಟರ್ ನೀರು, 7,750 kg ಉಪ್ಪು ಸಿಗತ್ತೆ. ಇದನ್ನ ಸರ್ಕಾರಕ್ಕೆ ಕಮ್ಮಿ ಬೆಲೆಗೆ ಮಾರೋಣ ಅಂತಿದ್ದೆ. ಈಗ ನೀವೆಲ್ಲ ತಿಂದ್ರಲ್ಲ ಸಕ್ಕರೆ, ಇದು ನಮ್ಮನೆ ನಾಯಿದು, ಅದಕ್ಕೆ ಡಯಾಬಿಟಿಸು. ಬೀಡಿ, ಸಿಗರೇಟು, ಇಸ್ಪೀಟು, ಕುಡ್ತ ಮಠ ನಿಷೇಧ ಮಾಡಿದ್ದು ಎಲ್ಲಾನು ಇಲ್ಲೇ ಇದೆ. ಇಡೀ ನನ್ನ ಮಕ್ಕಳ ತಾತನ ಕರ್ಕೊಂಡು ಬಂದು ಮಾಡಿಸ್ತೀನಿ ನಿಮ್ಗೆ. ಅವಳು ನನಗೆ ಹೆಂಗಸರನ್ನ ಮಾತಾಡಿಸೋ ವಿಚಾರದಲ್ಲಿ ಗುರು ಆಗೋಗ್ಬಿಡ್ತಾಳೆ. ಸಿಸ್ಟರ್, ಕತೆನ ಎಲ್ಲಿ ನಿಲ್ಸಿದೆ? You were telling something about the training then? ಟ್ರೈನಿಂಗ್ ಅಂತ ಹೊರಟ್ರಾ? ಹೊಗೆ ಎಲ್ಲ ಬೆಂಕಿ ಹಾಕಿದ್ರು ಜಾಗ ಖಾಲಿ ಮಾಡಲ್ಲ. ಏಯ್, ಮಂಗಗಳ ತರ ಆಡ್ಬೇಡಿ. ನಾ ಹೇಳೋದನ್ನ ಕೇಳಿ. ನಾವೀಗ ಹೋಗ್ತಾ ಇರೋದು ಕಡಲೂರು ಮಠ. ಅಲ್ಲೊಬ್ರು ಸ್ವಾಮಿ ಇದ್ದಾರೆ, ಮಹಾನ್ ಜ್ಞಾನಿ, ಅಷ್ಟೇ ದೂರ್ವಾಸ. ಟೆನ್ಷನ್ ಸ್ವಾಮಿ ಅಂತಾನೆ ಎಲ್ಲ ಕರೆಯೋದು. ಆ ಸ್ವಾಮಿಗಳು ಹೇಳ್ಕೊಡೋದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ ಬನ್ನಿ. ಎಲ್ಲಾ ಮಠದಲ್ಲಿರೋ ಹಾಗೆ ಆ ಮಠದಲ್ಲೂ ರಾಜಕೀಯ, ದ್ವೇಷ, ಪಾರ್ಟಿಗಳಿವೆ. ಹಿರಿಸ್ವಾಮಿ, ಕಿರಿಸ್ವಾಮಿ ತಕರಾರುಗಳಿವೆ. ಅದೆಲ್ಲ ದೊಡ್ಡವ್ರ ಸಣ್ಣತನ. ನಿಮಗದು ಬೇಡ. ನಿಮ್ಮ ಕೆಲಸ ಏನಿದ್ರು ವಿದ್ಯೆ ಕಲಿಯೋದು. ಮೆಲ್ಲಗೆ ಬರಲ್ಲ. ಜೀಪಳಿಗೆ ಒಳ್ಳೆ ಮಜಾ ಆಯ್ತಿಲ್ಲ. ಓ ಜಗ್ ಬಾ ಬೆಳಕ ಸ್ವಾಮಿ. ಅಪ್ಪಯ್ಯನವರು ಮತ್ತು ಶಿಷ್ಯಕೋಟಿ ಬನ್ನಿ. ತಂದೆ, ತಾವು ಬರೋ ಸೂಚನೆನ ಹಿರಿಯ ಸ್ವಾಮಿಗಳು ಕೊಟ್ಟಿದ್ರು. CM ಬಂದಿದ್ರಲ್ಲ, ಅವ್ರ ಜೊತೆ ಅಕ್ಷರ ದಾಸೋಹಕ್ಕೆ ಪಕ್ಕದಲ್ಲಿ ಹೋಗಿದ್ದಾರೆ. ಹೋಗೋ ಪ್ರೋಗ್ರಾಮ್ ಏನೂ ಇರ್ಲಿಲ್ಲ, ಫೋಟೋ ಸೆಷನ್ ಇತ್ತಲ್ಲ. ಬಂದ್ಬಿಡ್ತಾನೆ. ನಾನು ಹುಡುಗರನ್ನ ಇಲ್ಲೇ ಬಿಟ್ಟು ಹೊರಡ್ತೀನಿ. ಅವ್ರು ಬರೋಷ್ಟ್ರಲ್ಲಿ ಹುಡುಗರು ಉಣ್ಕೊಂಡು ಸಿದ್ಧರಾಗಿರ್ಲಿ.
ಬೆಳಿಗ್ಗೆ ತಿಂಡಿ ತಿನ್ನಿಸದೇನೆ ಹೊರಡಿಸ್ದೆ. ನಾ ಬರ್ತೀನಿ. ಆಯ್ತಾಯ್ತು, ನೋಡ್ಕೊಂಡು ಹೋಗಿ. ಈ ಮಠಕ್ಕಂತ ಒಳ್ಳೆ ಹೆಸರಿಲ್ಲಪ್ಪ, ಇದಕ್ಕೇನು ಶ್ರೀಮಠನ ಅಂತಾರೆ. ತಾತ ಯಾಕೆ ಈ ಮಠಕ್ಕೆ ಕರ್ಕೊಂಡ್ ಬಂದ ನಮ್ಮನ್ನ? ಈ ಮಠದ ಮೇಲೆ ಬೇಜಾನ್ ಪೊಲೀಸ್ ಕೇಸುಗಳು ನಡೀತಿದೆಯಂತೆ. ಹೇ, ಇವತ್ತು ಈ ಮಠದಲ್ಲಿ ಹುಡುಗಿ ಸ್ವಾಮಿ ಭಾಷಣ ಮಾಡ್ತಾಳಂತೆ, ಸಖತ್ತಾಗಿ ಅವಳಂತೆ. ನೀನ್ ಬರಗಿಲ್ಲ? ಬರ್ತಾ ಇಲ್ವಾ? ಕಿತ್ತೋ ಇರೋ ನನ್ನ ಮಕ್ಳ, ಹುಡುಗಿ ಅದು ಇದು ಮಾತಾಡೋದಕ್ಕೆ ಮುಂಚೆ ಫಸ್ಟ್ ಊಟ ರೆಡಿ ಮಾಡ್ರು. ಸ್ವಾಮಿಗಳೇ, ಊಟದ ವ್ಯವಸ್ಥೆ ಎಲ್ಲಿ ಮಾಡೋರೆ? ಸ್ವಾಮಿಗಳ ಬಗ್ಗೆ ಏನೋ ಹುಡುಕ್ತಿರೋ ಹಾಗಿದೆ. ಮಿಸ್ಟರ್ ಕ್ವಾಸ್ಟ ಅವರೇ, ಅವ್ರು ಇರೋದು ಹಾಗೆ. ಲಕ್ಷಾಂತರ ಜನಕ್ಕೆ ಅನ್ನದಾನ ವಿದ್ಯಾದಾನ ಕೊಟ್ಟಂತ ಪುಣ್ಯಾತ್ಮರವರು. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಸಂಕೇತ ಅದು. ಅರ್ಥವಾಯ್ತೆ? ಆದ್ರೆ ಇವ್ರೆ ಸ್ವಾಮಿ ಮನೆ ಕೊಡ್ರೆ ಕಾಲ್ ಮೇಲೆ ಕಿತ್ಕೊಂಡ್ಬಿಡಲ್ವಾ? ನಾನು ಹೇಗೋ ಮಲಗ್ತೀನಿ. ಜೀವನದಲ್ಲಿ ನೀವು ಎಚ್ಚರವಾಗೋದು ಯಾವಾಗಮ್ಮ? ಸಮಯ 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 ಅನ್ನ 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 ಇನ್ನು ಸ್ವಲ್ಪ ಅನ್ನ ಹಸಿವೆ. ಸಮಯ 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 ಈ ನಿನ್ ಮಾನ ಮರ್ಯಾದಿನ ಹರಾಜಾಕ್ಬಿಟ್ಟ. ಸ್ವಾಮಿ, ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಶಿವ ಶಿವ, ಯಾಕೆ ಕೇಳ್ತೀನಿ ಅಂದ್ರೆ, ಊಟ, ನಿದ್ರೆ, ಮೈಥುನ ಹಾಗೂ ಮೋಷನ್ ಟೈಮ್ ಟು ಟೈಮ್ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಮುಖ ಫ್ರೆಶ್ ಆಗಿರಲ್ಲ. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಹಂದಿ ಮರಿ ಅವ್ರ ಅಮ್ಮನ ಜೊತೆಲಿ ಕಕ್ಕ ತಿಂತೈತಂತೆ. ಅಮ್ಮ ಅಮ್ಮ ನಾವ್ ಮನ್ಸ್ರ ಕಕ್ಕ ತಿಂತೀವಲ್ಲ, ಅವರು ನಮ್ ಕಕ್ಕ ತಿಂತಾರ ಅಂತ ಕೇಳ್ತದೆ. ಅದೀಗ ಅವ್ರ ಅಮ್ಮ ಸುಮ್ನೆರಪ್ಪ, ಊಟ ಮಾಡೋ ಅಸಹ್ಯ ಆತರ ಎಲ್ಲ ಮಾತಾಡ್ಬಾರ್ದು ಅಂತಂತೆ. ಜೋಗು ಎಲ್ಲೋಗ್ಬಿಟ್ರೆ ಇವ್ರು? ತಾವ್ ಮಾತ್ನಲ್ಲೇ ಮಲ ತಿನ್ಸ್ಬಿಟ್ರಲ್ಲ, ಬಾಯಿ ಮುಕ್ಕಳಿಸ್ಕೊಂಬರಕ್ ಹೋಗೋರೆ. ಅನ್ನ ಮಿಕ್ತಿ ಬಿಡೋ ವೇಸ್ಟ್. ರೇ ಶಾಂಬ, ಬರ್ರಿ ಇಲ್ಲೇ, ಬರ್ರಿ ಅನ್ನ ತಿನ್ನಾಗಾಯ್ತದ. ಯಮನ್ ಫೋಟೋ ಆಯ್ದುಗಳಾಗಿ ಬಂದಿತ್ತು. ಈ ಯಮನ್ ಹೆಸರು ಸತ್ಯಕುಮಾರಿ ಅಂತ. ಈಗ ಸತ್ಯ ಮಾತೆ ಆಗ್ಬಿಟ್ರಳ. ಮಠಕ್ ಬಂದ್ಮೇಲೆ ಮಾತೆ ಆಗ್ಬಿಟ್ಲ. ವಾ ವಾ, ದ್ರಾಕ್ಷಿ ಗೋಡಂಬಿ ತಿಂದು ಏನ್ ಸಖತ್ತಾಗವಳೆ ಶಿವ. ನಾನು ಇವಳಿಗೆ ಮಾಡ್ಕೊಡೋಣ ಅಂತಿದ್ದೀನಿ. ನಿಮ್ ಕಾಂದಾನೆ ಬೇರೆ ಕೆಲಸ ಇಲ್ವೇ? ಅಪ್ಪ ಒಬ್ಬನಿಗೆ ಮಗ ಒಬ್ಬಳಿಗೆ ಬಾಳ್ ಕೊಡೋದು ಸ್ವಲ್ಪ. ಅವ್ವ, ಯಾಕೆ ಸ್ವಾಮಿ ಸುಸ್ತಾಗ್ಬಿಟ್ಟಿದ್ದೀರಿ? ಬಂದ್ ಕೆಲ್ಸ ಬಾಗ್ಲಲ್ಲೇ ಆಗೋಯ್ತು. ಕಣ್ಣು ಕುಕ್ಕು ಅಂತ ಕಾಲೇ ಕಾಮಿನಿಯರನ್ನು ಕರೆಸಿ ಕಾವಿ ತುರ್ಸಿ ಕಥಾ ಕಾಲಕ್ಷೇಪ ಕೊಡಿಸೋ ಕಚ್ಚಡ ಅಭ್ಯಾಸ ಕೇವಲ ಟಿವಿ ಚಾನಲ್ಗಳಿಗಿದ್ದು ಈಗ ಅದು ಮಠದಲ್ಲೂ ಬಂದ್ಬಿಟ್ಟಿದೆಯಲ್ಲ. ಕಾವಿ ನಮ್ ಕೈನ ಕಟ್ಟ ಹಾಕದೆ ಹೋಗಿದ್ದಿದ್ರೆ ನಾವೇ ಈ ಕನ್ಯಾಮಣಿ ಕೈ ಹಿಡಿದು ಕಂಕಣ ಭಾಗ್ಯ ಕೊಡಬಹುದಿತ್ತಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪುಗಳಿಂದ ನಾವಿವತ್ತು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ನಮ್ಮ ಹಿರಿಯರು ಮಾಡಿರೋ ತಪ್ಪುಗಳಿಂದ ನಾವಿವತ್ತು ನಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಇವ್ರ ತಂದೆ ತಾಯಿ ಮನೇಲಿ ಶಾನೆ ಕಷ್ಟ ಕೊಟ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ. ಅದಕ್ಕೆ ಪಾಪ ಒತ್ತಿ ಒತ್ತಿ ಹೇಳ್ತಾವಳೆ. ನಾವೇ ಏನಾದ್ರು ಇವ್ರ ಮನೇಲಿ ದೊಡ್ಡವರಾಗಿದ್ರೆ ಬಿಡ್ತಿದ್ವಿ, ಇವಳಿಗೊಂದು ಗಣ್ಣು ನೋಡ್ತಿರ್ಲಿಲ್ವೇ? ಏನ್ ಸ್ವಾಮಿ, ಏನೋ ಖುಷಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ವಿ, ಹೊಟ್ಟೆಗೆ ಹಾಕೊಳ್ಳೋದು ಬಿಟ್ಬಿಟ್ಟು ನಾಯಿ ಹೊಡೆದಂಗ್ ಹೊಡಿತಾ ಇದ್ರಲ್ಲ. ಸ್ವಾಮಿಗಳು ಯಾವತ್ತೂ ಟೆನ್ಷನ್ ಮಾಡ್ಕೋಬಾರ್ದು. ಹುಡುಗಿ ಕೈ ಅಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಮದುವೆ ಆದ ತಕ್ಷಣ ಮಕ್ಕಳಾಗ್ಬೇಕು ಅಂದ್ರೆ 9 ತಿಂಗಳ ತುಂಬಬೇಕು, ಇಲ್ಲ ಬಸ್ರಿನೇ ಮದುವೆ ಆಗ್ಬೇಕು. ಹೇಳ್ತೀನಿ ರೀ, ಕೂತ ಸಾಯಿ. ಯೋಗಿಗಳೆಲ್ಲ ಕುಂತೆ ಶ್ರೇಷ್ಠರಾಗಿರೋದು. ಓಡಾಡಿ ಕೆಲಸ ಮಾಡಿ ಅಲ್ಲ, ಗೊತ್ತಾ? ಓ, ನನಗೆ ಎದುರುತ್ರ. ನನ್ನ ವಯಸ್ಸಾದ ಒಂದ್ ಬೆಲೆ ಬೇಡವಾ? ಸ್ವಾಮಿ, ವಯಸ್ಸಾದವ್ರಿಗೆಲ್ಲ ಬೆಲೆ ಕೊಡಕ್ ತಾವೇನು ವಾಜಪೇಯಿ? ಚಂಡಾಳ್ರು ಚಂಡಾಳ್ರು. ಕುಲ್ಕಸ ಬಗ್ಗೆ ಮಾತಾಡ್ಬೇಡ್ರಿ.
ನೀವು ಸತ್ರು ಚಾಂಡಲ್ ಎಸ್ಕೊಳ್ಳೋದು. ನಾವುಗಳು ಬಂದು ಸರಿಯಾಗಿ ಕಟ್ಟಿ ಆಡ್ಲಿಲ್ಲ ಅಂದ್ರೆ ನಿಮ್ ಬಾಡಿನ ನಾಯಿ ನರಿಗಳು ಬಂದು ಕಸ್ಕೊಂಡು ಹೋಗ್ತವೆ. ಸೂಪರ್ ಪಾಯಿಂಟ್. ಏನೋ ಸೂಪರ್ ಪಾಯಿಂಟ್? ನಮ್ದು ಮೇಲೆ ಕೈ ಮಾಡ್ಬಿಟ್ಟಲ್ಲ, ನಮ್ದಿಗೆ ಬ್ಯಾಕ್ ಗ್ರೌಂಡ್ ಗೊತ್ತು, ಕೋಳಿ ಪಾಸ್ ಗೊತ್ತು. ಕೋಳಿ ಶಿವ ಶಿವ. ಅದೇ ಶಿವ ಒಂದು ಮಲ್ಲೇಶ್ವರಂ, ನಮ್ದು ಮುಂದೆ ಬಚ್ಚ. ಕನ್ಫ್ಯೂಸ್ ಮಾಡ್ಬೇಡ. ಶಿವಾಜಿ ನಗರ್ ಕೋಳಿ ಫ್ರಾಸ್. ನಿನ್ನು ದೊಡ್ಡ ಜ್ಞಾನಿ ಇಲ್ಲ. ನೀನು ದೇವ್ರಿಗೆ ನೋಡಿದ್ಯಾ? ನೀನು ದೇವ್ರಿಗೆ ನೋಡಿಲ್ಲ, ನಾನು ದೇವ್ರಿಗೆ ನೋಡಿಲ್ಲ. ನೀನು ಜ್ಞಾನಿ ಅಲ್ಲ, ನಾನು ಜ್ಞಾನಿ ಅಲ್ಲ. ಶೇಮ್ ಟು ಶೇಮ್ ಕನ್ಫರ್ಮ್. ಯಾಕೆ ಸ್ವಾಮಿ ಹೊಡಿತಿದ್ರೆ? ನಾನ್ ಕನ್ಸಮೆ ಗುರ್ತು ಸಿಗ್ಲಿಲ್ವಾ? ಬಸರಾಳಗೆ ಓ ನಿಮ್ಗೆ ಇಲ್ಲಿ ಟ್ರೇಸ್ ಬರೋಗೈತೆ. ಏನೇನೆಲ್ಲ ಸಪ್ಲೈ ಮಾಡಿದ್ದೆ ನಂಗೆ ಹೇಳ್ದೆ ಬಂದ್ಬಿಟ್ಟಿದ್ರೆ. ಯಾರೋ ನೀನು? ರಾಜಮ್ಮನ ಕಡೆ ನೀನು? ಅವಮ್ಮ ನೀವು ಇಟ್ಕೊಂಡಿದ್ರಾ? ಓಹೋ, ಕಳ್ಳನ ಮಗ ಅಪ್ಪಯ್ಯ ಒಳ್ಳೆಯವ್ರನ್ನ ಗಂಟ ಹಾಕಿದ ನಮ್ಗೆ. ಯಾಕೆ ನಗ್ತಿ? ಏನೋ ನಗ್ತಿ? ಅಲ್ಲ ಸ್ವಾಮಿ, ನಗುನು ಉಚ್ಚೆನು ತಡಿಲೇಬಾರದು. ಅದು ಪ್ರಕೃತಿಗೆ ವಿರೋಧ ಅಲ್ವೇ? ನನಗೆ ಈ ನನ್ನ ಮಕ್ಕಳಿಂದ ಉಪದೇಶ. 2-3 ಮಿನಿಟ್ ಎದ್ಕೊಂಡ್ಬಿಡ್ತೀರಾ? ಬಿಕ್ಸ್ಟರ್ ತಲ್ಲಿರುತ್ತೆ ಮೊಬೈಲ್ ಈಗ ಗೊತ್ತಾ? ಅದ್ಯಾವ ಮಾಡ್ತೀಯ ಮಾಡ, ನಾನು ಹೇಳ್ತೀನಿ ನಂಬರ್ 984530 ಮಾಡಲ್ಲೇ ಡೋಂಟ್ ಕೇರ್. ಈ ಅಪ್ಪಯ್ಯ ಮೊದ್ಲು ಬಂದು ನಿಮ್ ಹುಡುಗರು ನೀವು ಕರ್ಕೊಂಡು ಹೋಗ್ರಿ. ಕೋತಿಗಳು ಎಲ್ಲ ನಿಮ್ಗೆ ಹುಟ್ಟಾಗ ಆಡ್ತಾವ್ರಿ. ಅಪ್ಪಯ್ಯ ಅಪ್ಪಯ್ಯ ಗಟ್ಟಿ ಹೇಳ್ಕೊಂಡು ಕೂತ್ಕೊಳ್ಳಿ. ಯಾಕಪ್ಪ? ವಿಚಾರ ಇದೆ. ಈಗ ನನ್ನ ಮಕ್ಕಳಿಗೆ ಅವರೇನು ಪಾಠ ಕಲಿಸೋದು, ನಾನು ಪಾಠ ಕಲಿಸ್ತೀನಿ ನೋಡಿ. ಈಗ ತಿಳ್ಕೊಳ್ಳಿ ಅಪ್ಪಯ್ಯ. ಮಠ ಬಂದ್ಬಿಡ್ತೆ. ಗಾಡಿ ಸ್ವಲ್ಪ ಕುಲುಕ್ತಂಗಿತ್ತು. ಹೌದು, ನೀವ್ ಎಲ್ಬೋರ್ಡ? ನನ್ನಂತ ಡ್ರೈವರ್ಗೆ ನಿಮ್ಗೆ ಅಲ್ಲಾಡ್ಸಕ್ಕಾಗಲಿಲ್ಲ ಅಲ್ಲ? ಹೌದದು ಎಲ್ಬೋಡೆ. ಕಂಡಕ್ಟ್ರೆ ಒಂದ್ ವಿಷಯ ಹೇಳ, ಸ್ಟೇರಿಂಗ್ ಚೇಂಜ್ ಮಾಡ್ಬಿಡಿ, ಗಾಡಿ ಸಿಗಲ್ಲ. ಇಳ್ಕೊಂಡ್ರ ನನ್ನ ಮಕ್ಕಳ. ಅಪ್ಪ ಕೆಳಗ ಮೇಲೆ. ಇವನೇನ ದರಿದ್ರ ನನ್ ಮಗ ಬೆಲ್ ಹೊಡೆದ್ರೆ ಕೌಚ್ಕೊಂಡ್ ಮನ್ಕೊಂಡ್ಬಿಟ್ಟವನೆ. 1 2 3 4 ಎಲ್ಲ ಕರೆಕ್ಟ್ ಆಗಿದೆ. ಅಕಸ್ಮಾತ್ ಏನೋ ನಮ್ ಕಾಮುಕ ಸ್ವಾಮಿಗಳು ದರಿದ್ರ ಲಕ್ಷ್ಮಿನ ಕೌಚ್ಕೊಂಡೇನ ಮನಗಿದ್ರ? ಅವಳಿನ್ನೂ ನಮಗೆ ಗಗನ ಕುಸುಮ, ಹೃದಯ ಕಮಲ ಆಗಿಲ್ಲ. ಮತ್ತಿದ್ಯಾರು? ಇದು ಹೆಣ. ಅದೇನ್ರಿ ಸಲೀಸಾಗಿ ಹೇಳ್ಬಿಟ್ರಿ? ಹೆಣ ನಮ್ಗೆ ಅನ್ನ ಇದ್ದಂಗೆ, ವಾಸನೆ ನೋಡಿದ್ರೆ ಗೊತ್ತಾಯ್ತದೆ. ಈ ಹೆಣ ಸ್ವಾಮಿಗಳು ಇಲ್ಲಾಕ್ ಮಲಿಕೊಂಡವ್ರೆ? ಇವ್ರಿಗೆ ಎಲ್ಲಂದ್ರಲ್ಲಿ ಮನ್ಕೊಡ ಚಟ, ಅದಕ್ಕೆ ಮಲಗವ್ರೆ. ಸುಮ್ಮನೆ ಅಕ್ಕನ್ ಮಮ್ಮ ಒಂದೇ ಅಲ್ಲ, ಅವತ್ ಸ್ವಾಮಿಗಳಿಗೆ ನಾಯಿ ಪಾಯಸ್ ಗೊತ್ತೋ, ಕೋಳಿ ಪಾಯಸ್ ಗೊತ್ತೋ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದ. ಇವನ ಕೊಲೆ ಮಾಡೋದು ಇವನ್ ಮೇಲೆ ಕುಡ್ಕಂಜು ನನ್ ಮಗನೇ, ಯಾವನಾದ್ರೂ ಕೊಲೆ ಮಾಡ್ಬಿಟ್ಟು ಹೆಣನ ಪಕ್ಕದಲ್ಲಿ ಇಟ್ಕೊಂಡು ಮನೆ ಸ್ವಪ್ನ ಮಾಡಕ್ಕೆ. ಅದು ಹಿಂಗಾಗದೆ ಕಣ. ರಾತ್ರಿ ಲಾಸ್ಟ್ ಬಸ್ ಬಂದವ್ರೆ, ಗುರುಗಳು ಇಲ್ಲೇ ಮನಗಿದ್ದು ಬೆಳಗ್ಗೆ ಎದ್ದೋಗಿ ಅಂದವ್ರೆ. ಇವ್ರ ಮನಿ ಕಂಡವ್ರೆ, ಪಟ್ ಅಂತ ಪ್ರಾಣ ಹೋಗ್ಬಿಟ್ಟದೆ. ಅಷ್ಟೇ 2 ನಿಮಿಷ ಮೌನ. ನನ್ನ ಪ್ರಕಾರ ಇವ್ರು ಇಲ್ಲಿ ಬಂದ್ ಸತ್ತಿಲ್ಲ. ಕಿರಿ ಸ್ವಾಮಿನೇ ಕೊಲೆ ಮಾಡ್ಸಿರ್ಬೇಕು. ಮಠದಲ್ಲಿ ಹೆಣ ಬೀಳೋದು ಕಾಮನ್. ಹಿರಿ ಸ್ವಾಮಿಗೂ ಕಿರಿ ಸ್ವಾಮಿಗೂ ಜಗಳಾನೂ ಕಾಮನ್. ಒಂದ್ ಮಠಕ್ಕೂ ಇನ್ನೊಂದ್ ಮಠಕ್ಕೂ ರಾಜಕೀಯನೂ ಕಾಮನ್. ಇಂಥವ್ ಎಷ್ಟು ಓದಿಲ್ಲ ನಾನು. ಅಲ್ಲ, ದೇವಸ್ಥಾನಕ್ಕೆ ಹೋದ್ರು ದೆವ್ವ ಬಿಡ್ಲಿಲ್ಲ ನಂಗೆ ಆಗ್ಬಿಡ್ತಲ್ಲ. ಈ ಕ್ವಾಷ್ಟ ಬೇರೆ ನೆನ್ನೆ ಬಾಂಬ್ ಬಿಡು, ಬತ್ತಿಡು, ಅವ್ರಿಗಿಡು ಇವ್ರಿಗಿಡು ಅಂತಿದ್ದ. ಭಗವಂತ ನೋಡಿದ್ರೆ ನಮ್ಗೆ ಬಾಂಬ್ ಬಿಟ್ಬಿಟ್ಟಿದಾನಲ್ಲ. ಮೊದ್ಲೇ ಈ ಮಠದ ಗುರುಗಳು ನೋಡಿದ್ರೆ ನಮ್ ಕಂಡ ಸಿಕ್ಕಾಪಟ್ಟೆ ಅಭಿಮಾನ ಪ್ರೀತಿ. ಇಲ್ಲಿ ಹೆಣ ಬಿದ್ದಿರೋದೇನೋ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮೆಣ ಬೀಳ್ಸೋ ಪ್ರೋಗ್ರಾಮ್ ಇದೆ. ಮತ್ತೆ ತಗೊಳ್ಳಲೇ. ಯಾಕೆ ಏನಾಯ್ತು? ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹೊರಗೆ ಗೊತ್ತಾದ್ರೆ ತಲೆನೇ ಹೋಗೋ ಅಂತದ್ದು.
ಅಂತದ್ ಆಗ್ಬಾರ್ದು ಏನಾಯ್ತು? ಆಗ್ಬೇಕಾಗಿರೋದೇ ಆಗಿಲ್ಲ. ಈ ತಿಂಗಳು ನಾನು ಹೊರಗಾಗಿಲ್ಲ. ಅದನ್ನ ಹೇಳೋಣ ಅಂತಾನೆ ಒಳಗ್ ಬಂದೆ. ಅದ್ ಹೇಗಾಯ್ತು? ಎಲ್ಲಾ ಪ್ರಿಕಾಷನ್ಸ್ ತಗೋತಾ ಇದ್ವಲ್ಲ. ಕಳೆದ ಏಕಾದಶಿ ದಿನ ನೀವ್ ತುಂಬಾ ಆತರದಲ್ಲಿದ್ರಿ, ಜ್ಞಾಪಿಸ್ಕೊಳ್ಳಿ. ಹಾ ಕರೆಕ್ಟ್, ಡೋಂಟ್ ವರಿ, ಎಲ್ಲ ಸರಿ ಮಾಡೋಣ. ಈಗ ಆಡಳಿತ ಪೂರ್ತಿ ನಂದೆ. ನಮ್ಮಿಬ್ಬರ ಮಧ್ಯೆ ಯಾರು ಬರಕ್ ಸಾಧ್ಯ ಇಲ್ಲ. ಸತ್ರು ನನ್ನ ನೆಮ್ಮದಿಯಾಗಿರಕ್ ಬಿಡ್ಲಿಲ್ವಲ್ಲ ನನ್ನ ಮಗನೇ. Hey, what happened to the body? ಆಮೇಲೆ ಏನಾಯ್ತು? ಹೇಳ್ತೀನಿ ಮೇಡಮ್. ಅದಕ್ಕೆ ಮುಂಚೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಗುಂಬಸ್ಸು, ಅದನ್ನ ಒಂದ್ಸರಿ ನೋಡ್ಬಿಡಿ. ಓಕೆ. ಸಿಸ್ಟರ್, ಇದ್ರ ಬಗ್ಗೆ ಒಂದು ಒಳ್ಳೆ ಕಥೆ ಇದೆ. ನೀವು ಮೊದಲು ಇಲ್ಲಿ ಯಾವಾಗಾದ್ರೂ ಬಂದಿದ್ರಾ? Yeah, I've come here a couple of times. ಇದ್ರ ಕಥೆ ಯಾರು ನಿಮ್ಗೆ ಹೇಳಿದ್ರಾ? ಜನರು ನನ್ಗೆ ಬಹಳ ಅಂದ್ರೆ 2-3 ಕಥೆ ಹೇಳಿದ್ದಾರೆ ಇದ್ರ ಮೇಲೆ. Which is the right one? ಸಿಸ್ಟರ್, ಆಕ್ಚುಲ್ ಕಥೆನ ನಾನ್ ನಿಮ್ಗೆ ಹೇಳ್ತೀನಿ. ಮನಸ್ಸಿನ ಗಿಳಿ ತುಂಬಾ ಮಾತನಾಡುತ್ತೆ, ಅದನ್ನ ಮೌನವಾಗಿಸುವುದೇ ಧ್ಯಾನ. ಗಿಣಿ ಅಂದ್ರೆ ಕಾವ್ ಕಾವ್ ಅಂತಲ್ಲ ಅರ್ಥನೇ. ನವಿಲು. ದೇಹದ ಸ್ವಚ್ಛತೆಗೆ ಸ್ನಾನ, ಮನಸ್ಸಿನ ಶುಭ್ರತೆಗೆ ಧ್ಯಾನ. ಈಗ ನೀವು ಹೇಳಿ, ನಾನು ಇದುವರೆಗೂ ಹೇಳಿರೋದನ್ನ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ? ನೀ ಹೇಳ. ಕೈಯ ಕಟ್ಕೊಂಡು ಕಣ್ಣ ಮುಚ್ಕೊಂಡು ನೀ ಯಾರ್ಲಾ ಅಂತ ಕೇಳ್ಕೊತಾ ಇರ್ಬೇಕು. ನಾ ಬಸವಳಗೆ ಅಂತ ಒಳಗಿಂದ ಒಡಕತ್ತದೆ. ಅದೇ ಧಾನ್ಯ. ಎರಡು ಒಂದೇ ಸತ್ಸಮ ಸದ್ಭುವ ಹೇಳಕ್ ಬರ್ತವೆ. ಅದ್ಭುತ. ಭಾರತದ ಜನಸಂಖ್ಯೆ 100 ಕೋಟಿ. ಪ್ರತಿಯೊಬ್ಬ ದಿನ 1 ಗಂಟೆ ಧ್ಯಾನ ಮಾಡ್ತಾನೆ ಅಂದ್ರೆ 100 ಕೋಟಿ ಗಂಟೆ ವೇಸ್ಟ್. 100 ಕೋಟಿ ಗಂಟೆ ಅಂದ್ರೆ 4,16,16,666 ದಿನಗಳು ವೇಸ್ಟ್. ಅಂದ್ರೆ 1,14,155 ವರ್ಷಗಳೇ ವೇಸ್ಟ್. ಅಬ್ಬಬ್ಬಾ, ಭಾರತ ಒಂದೇ ದಿನಕ್ಕೆ ನಿರ್ನಾಮ. ಜೈ ಭಾರತ ಮಾತೆ. ಮಹಾಭಾರತದಲ್ಲಿ ದ್ರೌಪದಿ ಸೀರೆನ ಅರ್ಜುನ ಸೆಳೆಯುವಾಗ ಸೀರೆ ಕೊಡಪ್ಪ ಶ್ರೀರಾಮಚಂದ್ರ ಅಂತ ಕೇಳ್ಕೊಳ್ಳಲ್ಲ. ಅದು ಧ್ಯಾನ. ಸತ್ಯ ಕುಂಬಾರ ಪಿಕ್ಚರ್ ಅಲ್ಲಿ ಹಿರಣ್ಯಕಶಿಪನ ಸಿಂಹ ಹಾಕೊಂಡು ಬಗೆಯುವಾಗ ಇವರು ಪುನೀತ್ ರಾಜ್ಕುಮಾರ್ ಅವರು ಗೋವಿಂದ ನಾರಾಯಣ ಅಂದ್ರಲ್ಲ, ಅದು ಧ್ಯಾನ. ಗೊತ್ತಾ? ರಾವಣ ಈಶ್ವರನ ಮೆಚ್ಚಿ ಆತ್ಮನೆ ತಗೊಂಡು ಗೋಕರ್ಣ ಉಪೇಂದ್ರ ಅಷ್ಟೇ ಮಲ್ಲ. ಓಹೋ, ಮಿಲನದ ತುಟ್ಟತುದಿ ಧ್ಯಾನದ ಅನುಭವದ ತರಾನೇ ಇರುತ್ತೆ ಅಂತ ಹೇಳಿದ್ದ ರಜನೀಶ್, ನಮ್ಮ ಗುರು. ಅಷ್ಟೇ ಗೊತ್ತು. ಧ್ಯಾನ ಅಂತ ಹೇಳೋದು ಅಲ್ಲ ರೀ, ಮಾಡೋದು. ಅರೆ, ಗೊತ್ತಿದೆ ಹೇಳ್ತಾ ಇರ್ಲಿಲ್ಲ. ವೆಂಕಟೇಶ್ ಅವರೇನು ಹೇಳ್ತಾರೋ? ಗುರುಗಳೇ, ನಾಳೆನೋ ನಾಡದ್ದು ಆಚೆ ನಾಡ್ದು ಬರೋವಾರನೋ ಗುರುವಾರನೋ ಹೇಳಿದ್ರೆ ಆಗೋದಿಲ್ವೇ? 1 ವಾರ ಯಾಕೆ? ನೀನ್ ಅದೇನ್ ಹೇಳ್ತೀಯೋ ಹೇಳಿ ಮುಗಿಸ್ಬಿಡು. ನೀವೇ ನೋಡಿದ್ರಲ್ಲ ಗುರುಗಳೇ, ಒಪ್ಪಪ್ಪನು ಮಠನ ಅವ್ರದ್ದು ಊರ್ ಬಾಗ್ಲಾಗಂಗ್ ಹೇಳೋನೆ. ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಇನ್ನೆಷ್ಟು ಸರಳವಾಗಿ ಹೇಳ್ಕೊಳ್ಳಿ ನಿಮಗೆ? ಹೀಗಾದ್ರೆ ಹೇಗೆ? 2 ವಿಚಾರ. ಪತ್ರಗಳು ಬಂದಿದೆ ನಿಮ್ಮ ಹುಡುಗರಿಗೆ. ಇನ್ಮೇಲೆ ಇವ್ಯಾರಿಗೂ ಮನೆಯಿಂದ ಪತ್ರ ಬರ್ಕೊಡು. ಒಂದು ಮಾತು ತಿಳ್ಕೊಳ್ಳಿ, ಇನ್ ಮುಂದೆ ನಿಮಗೂ ನಿಮ್ಮ ಮನೆಯವ್ರಿಗೂ ಸಂಬಂಧ ಮುಗೀತು. ಅವರ ಪಾಲಿಗೆ ನೀವು ಸತ್ತ ಹಾಗೆ. ಮುಂಚೆನೆ ನಿಮಗೆ ಏಕಾಗ್ರತೆ ಕೊರತೆ ಬೇರೆ ಇದೆ. ಸನ್ಯಾಸಿ ಆಗೋದಕ್ಕೆ ಹೊರಟವನಿಗೆ ಲೌಕಿಕ ಜಗತ್ತಿನ ಸಂಪರ್ಕ ಇರ್ಕೂಡುದು. ಅರ್ಥವಾಯ್ತೆ? ಇನ್ನೊಂದು ವಿಚಾರ. ಟೆನ್ಷನ್ ಸ್ವಾಮಿಗಳು ಹಿಮಾಲಯಕ್ಕೆ ಜ್ಞಾನಾರ್ಜನೆಗೆ ಹೋಗಿಲ್ವಂತೆ, ಸತ್ತರಂತೆ ಕೊಲೆಯಾಗಿ. ರಾಮ ಕಿರಿ ಸ್ವಾಮಿಗಳೇ ಕೊಲಿಸಿದಾರಂತೆ. ಸುಪಾರಿ ಕೊಟ್ಟು ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ತನಿಖೆ ನಡೀತಿದೆಯಂತೆ. ನಮ್ಮವ್ವ ಆಗಾಗೆ ಕನಸ್ನಲ್ಲಿ ಬಂದು ತೆಂಗಿನಕಾಯಿ ಮಾರುವಂತೆ ಬರಲಾ ಅಂತ ಕರೀತಾಳೆ. ನಾವು ಹೊಂಟೋಯ್ತೀನಿ. ಓತಾರಿ ಗುರುಗಳು ಬೇರೆ ಲೆಟ್ರು ಕೊಡ್ಲಿಲ್ಲ. ಆ ಲೆಟ್ರಾಗ ಏನ್ ಬರ್ದೈತೋ ಏನೋ. ನನ್ ಎಡಗಣ್ ಬೇರೆ ಒಂದೇ ಸಮನೆ ಹೊಡ್ಕತ್ತದೆ. ನಾವು ಹೋಯ್ತೀನಿ. ಆರತಿ ರಾತ್ರಿಲಿ ರಾಮಾಯಣ ಓದು ಅಂತಾನೆ ಆ ತಾತ. ಇವನಿಲ್ ಕೊಡ್ತಾವನೆ ಕಾಟ. ನಿಮ್ಮಮ್ಮ ಎಲ್ಲೂ ಹೋಗೋದಿಲ್ಲಪ್ಪ. ನಿಮ್ಮಮ್ಮ ಮಹಾನ್ ಗಟ್ಟಿ ಮುತ್ಕಿ. ಹಂಗಾರ ನಮ್ಮನೆಗೆ ಆಗಿರ್ಬೋದು ಅಂತ್ಯ. ಲೆಟ್ರ್ ಯಾರ ಹೆಸರು ಬಂದೈತೋ ಏನೋ, ಯಾರ ಮನೆಗೆ ಏನ್ ಬೇಕಾದ್ರೂ ಆಗಿರ್ಬೋದು. ಯಾಕೋ ಹೊಟ್ಟೆ ಒಳಗೆ ಸಂಕಟ ಆಗ್ತಿದೆ. ಜಾಸ್ತಿ ಊಟನೇ ಸೇರ್ತಿಲ್ಲ. ನಮ್ ತಮ್ಮನ್ಗೆ ಮೊಳಕೆ ಬರ್ತಾನೆ ಇರ್ತದೆ 3 ದಿನಕ್ಕೆ. ಒಂದ್ಸಾರಿ ನೋಡ್ಬೇಕು ಅನಿಸ್ತೈತೆ. ಒಂದೊಂದ್ಸಲಿ ಇವನ್ನೆಲ್ಲ ನೋಡಿದಾಗ ಮಠಕ್ ಬಂದ್ ತಪ್ಪು ಮಾಡಿದ್ವೇನೋ ಅನ್ಸುತ್ತೆ.
ಬ್ಯಾಡ್ ಡಿಸಿಷನ್. ಮಶಾಣದಲ್ಲೇನೋ ಹೆಣ ಸರಿ, ಮಠದಲ್ಲೂ ಹೆಣವೆ. ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲಪ್ಪ. ಮುಂದೆ ಪೊಲೀಸ್ ಕೇಸ್ ಆದ್ರೆ ಏನ್ ಮಾಡೋದು? ಇಲ್ಲಿ ಮಾಡ್ದಷ್ಟು ಕೆಲಸ ಮನೆಗೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಮಹಾರಾಜನ್ ತರ ನೋಡ್ಕೊತಿದ್ರೇನೋ ಯಾರಿಗ್ ಗೊತ್ತು. ಏನ್ರೋ ಅದು ಗುಸುಗುಸು? ಲೈಟ್ ಆಫ್ ಮಾಡ್ರೋ, ನನ್ ಕೈ ತುಂಬಾ ಕೆಲ್ಸ ಇದೆ. ಇವನೇ ಅವನು ಕೈನಲ್ಲಿ ಜೀವನ ಹಿಡ್ಕೊಂಡಂಗ ಆಡ್ತಾವನೆ. ಮದುವೆ ಆದವನಿಗೆ ಹೆಂಡತಿ ಮದ್ದು, ಮದುವೆ ಇಲ್ದವನಿಗೆ ತಾನೇ ಮದ್ದು. ಎಮ್ಮೆಗಿರೋ ಸಂಕಟ ಅಂದ್ರೆ ಕ್ವಾಣನ್ಗೆ ಅದೆಂತದೋ ಸಂಕಟ ಅನ್ನಂಗಾಯ್ತು. ನಾವಿಲ್ಲಿ ಒದ್ದಾಡ್ತಾ ಇದ್ರೆ ಸದಾಶಿವನ್ಗೆ ಅದೇ ಜ್ಞಾನ ಅನ್ನಂಗಾಯ್ತು. ಯಾಕ್ರೋ ಎಲ್ರು ಒಂಥರ ಬೇಜಾರಲ್ಲಿದ್ದೀರಾ? ಏನಾಯ್ತ್ರೋ? ನಿಮ್ ಬೇಜಾರ್ ಹೋಗ್ಸೋದಕ್ಕೆ ಐಟಮ್ಸ್ ನನ್ನ ಹತ್ರ ಇದೆ. ಗಾಂಜಾ, ಗುಂಡು, ನಾನು ಬೇಕಾ? ಅಯ್ಯೋ ನಿನ್ನ ಮನ ಕಾಯೋಗ, ನನಗೆ ಅದು ಬೇಕು. ಕೊಡೆ 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 ನಂಗೂ ಕೊಡು. ನಂಗೂ ಬೇಕು, ನಂಗೂ ಬೇಕು. ಕೊಡ್ತೀನಿ, ಎಲ್ರಿಗೂ ಕೊಡ್ತೀನಿ. ಆದ್ರೆ ಒಂದೇ ಒಂದ್ ಕಂಡೀಷನ್, ನಾನ್ ಹೇಗಿದ್ದೀನಿ ಅಂತ ಹೇಳ್ಬೇಕು. ನೀನು ಐಶ್ವರ್ಯ ರೈ ಹಂಗಿದ್ಯಾ? ನೀನು ಐಶ್ವರ್ಯ ರೈ ಅಲ್ಲ ಮಜಾ ಮಾಡಿ ತಗೊಳ್ಳಿ ಗಾಂಜಾ, ತಗೊಳ್ಳಿ ದಿಂಬು. 10 ರೂಪಾಯಿ ಮೂರು ತಗೊಳ್ಳಿ ಗಾಂಜಾ. ಈ ಸಾಂಗಿನ ಕಾನ್ಸೆಪ್ಟ್ ಗೊತ್ತಾಯ್ತಾ? ಇಲ್ಲ. ಯಾವಾಗ ಮನುಷ್ಯ ಬೀಡಿ, ಸಿಗರೇಟು, ಹೆಂಡ, ಬಾಂಗು, ಪಾನ್ ಪರಾಗು, ಹೆಣ್ಣಿನ ಹುಚ್ಚೆತ್ಕೊಂಡು ಅಲಿತಾನೋ ಆಗ ಅವನಿಗೆ ದರಿದ್ರ ಲಕ್ಷ್ಮಿ ಸುಂದರವಾಗಿ ಕಾಣ್ತಾಳೆ. ಇದು ಗೊತ್ತು, ಅದಕ್ಕೆ ನಾನು ಕುದುರೆ. ಇದು ಗೊತ್ತಿಲ್ಲ, ಅದಕ್ಕೆ ನಿನ್ನ ಕತ್ತೆ. ಕಲಿಯೋದು ಸುಲಭ, ಕಲಿಯೋ ತರ ನಾಟಕ ಮಾಡೋದು ಕಷ್ಟ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಂತಾರೆ ಗುರುಗಳು. ಕಣ್ಣು ಮುಚ್ಕೊಂಡ್ರೆ ನಿದ್ರೆ ಬಂದಂಗ ಆಗುತ್ತೆ. ಇವ್ರ ಭಾಷೆಯಲ್ಲಿ ನಿದ್ರೆಗೆ ಧ್ಯಾನ ಅಂತಾರೇನೋ. ರಾಜಣ್ಣನ್ ಟೆಂಟ್ ಅಲ್ಲಿ ಉರುಳು ಸೇವೆ ಪಿಕ್ಚರ್ ಬಂದಿದೆ, ಗೊತ್ತಿರ್ಲಿ. ಅಪರೂಪದ ರಾತ್ರಿಗಳು ಅಂತಾದ್ರೆ ಹೆಸರು. ತಾರೀಕು ಕಾಲ್ ಕರಿಯುವಾಗ ನೋಡಿದೆ ಪೋಸ್ಟ್ರು. ನಾ ಬರಾಕಿಲ್ಲ ಅಂದ್ಮೇಲೆ ಬರಾಕಿಲ್ಲ. ಬರಲ್ಲ ಅನ್ನೋದೇ ಬೇರೆ, ಇಷ್ಟ ಇಲ್ಲ ಅನ್ನೋದೇ ಬೇರೆ. ಹೋರಲ್ಲ ನೋಡ್ಲಿ ಅಂದ್ಬಿಟ್ಟೆ ಅಲ್ಲಿ ಹಾಕಿರೋದು. ಅದು ಏ ಪಿಕ್ಚರ್ ಅಮ್ಮ, ಏವನ್ನ ಇರುತ್ತೆ. ಆದ್ರೆ ಟಿಕೆಟ್ ಕಾಸು ಯಾವನ್ ಮಗ ಕೊಡ್ತಾನೆ? ಹುಂಡಿಗೆ ನೀರ್ ತುಂಬಿಸಿದ್ರು ನೋಟ್ ತೇಲ್ತವೆ, ಕಡ್ಡಿಗೆ ಮೇಣ ಅಂಟಿಸಿದ್ರು ನೋಟ್ ಕತ್ಕತ್ತವೆ. ಆದ್ರೆ ನೀವು ತಾತನ ಕೈ ಸಿಕ್ಕಾಕೊಂಡ್ ಬಿಟ್ರೆ ಕಷ್ಟ ಅಂತ ನಮ್ ಭಾವನೆ. ಇನ್ನು 6 ತಿಂಗಳು ಟ್ರೈನಿಂಗು, ಊಟದ ಕತೆ ಕಳೀತು. ಓಕೆ, ಆದ್ರೆ ಒಂದು ಡೌಟ್, ಮನಸಾಕ್ಷಿಗೆ ಇದಾರಲ್ಲ, ಇಂಥ ಹಲ್ಕ ಕೆಲಸ ಮಾಡುವಾಗ ಮನಸ್ಸಾಕ್ಷಿ ಯಾವತ್ತೊಪ್ಪಿದೆ? ದರಿದ್ರ ಲಕ್ಷ್ಮಿ ನೋಡ್ಕೋತಾಳೆ. ರೆಡಿ ಆಗ್ಬಿಡಿ, ರಾತ್ರಿ ಅಪರೂಪದ ದೇವ್ರ ಪಿಕ್ಚರ್ ಜಲ್ ಬಿಡ್ತಾವ್ರೆ. ತಾತಾವ್ರೆ ಹೇಗಿದೆ? ಏನು ಚೆನ್ನಾಗಿಲ್ಲಪ್ಪ. ಪೊಲೀಸ್ ಬೇರೆ ನೋಡ್ತಾವ್ರ ಪೊಲೀಸ್ ಪಿಕ್ಚರ್ನ. ತಡಿಯಕ್ಕಾಗಿದೆ, ಒದ್ದಾಡ್ತವ್ರೆ ಪಾಪ. ವಿವೇಕಾನಂದರ ಏಳಿ ಎದ್ದೇಳಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ ಭಾರತದ ಯುವ ಶಕ್ತಿ. ಬೇಡದ ಜಾಗದಲ್ಲೆಲ್ಲ ಎದ್ದು ನಿಲ್ತಿದೆ. ವೆಂಕಟೇಶ, ಅವ್ರ ಅಷ್ಟಿಂದಿದೆ ಎಲ್ಲರಿಗೂ ತೊಂದರೆ ಆಗ್ತಿದೆಮ್ಮ. ಹೋಗಿ ಡಿಸೈಡ್ ಮಾಡ್ಬರ್ಲ. ಊರ್ ಮೇಲೆ ಊರ್ ಬಿದ್ರೆ ಶಾನ್ಭೋಗನ್ ಏನು ಹೋಲಿ ಉಳ್ಳಪ್ಪ. ಮ್ಯಾಚಸ್ ಕೊಡಿ, ಬೆಂಕಿ ಕಟ್ಟಿ ಕೊಡ್ರಿ. ಅಲ್ಲಂತೂ ಕಾವಿಲ್ಲ, ಇಲ್ಲ ಹಚ್ಚಿಸ್ಕೊಡಿ. ಓಹೋ ಭಾವಿ ಮಠಾಧಿಪತಿಗಳು, ಟೆಂಟು ಪಾವನವಾಗಿ ಹೋಯ್ತು. ರೇ ನಾಚ್ಕೋಬೇಡ್ರಿ, ಹೇಳ್ರಿ. ಅಪರೂಪಕ್ಕೆ ಒಂದ್ ಸೀನ್ ಹಾಕಿದಾನೆ ನೋಡ್ರಿ. ರೇ ಬಂದದ್ದೇ ಉಂಟಂತೆ, ಅದ್ ಯಾಕೆ ಹಿಂಗ್ ಆಡ್ತೀರಿ ನೋಡ್ರಿ. ಉಂಡಿ ಹಣನ ಹೊಡೆದಾಗ್ಲಿ ಅನ್ಕೊಂಡು ಏನೋ ಕಾದಿದೆ ಅಂತ. ಅದಕ್ಕೆ ಹೇಳಿದೆ, ಮಾಮೂಲಿ ತರ ಮಠಕ್ಕೆ ತರಿಸ್ಬಿಡ್ರೋ ಸೀಡಿನ ಅಂತ. ನಮ್ಮ ಕೇಳ್ತಿರೋ ನೀವು ಲೇ. ತಾತ ಹೇಳ್ಕೊಟ್ಟಿಲ್ಲ ಎಮರ್ಜೆನ್ಸಿ ಟೈಮ್ನಾಗ ಇಟ್ಕೊಂಡಿರಿ ಅಂತ. ದಂಡಂ ದಶಗುಣಂ. ಮಠದಲ್ಲಿ ಹೆಂಗೋ ಡೌ ಮಾಡಿ ಸಿನಿಮಾ ನೋಡೋಣ ಅಂತ ಬಂದ್ರೆ ಇವನ್ ಬೇರೆ ನಂದೇಲಿ ಇಡ್ಲಿಂತ. ಬಹುಶಃ ಇವನು ಬುದ್ಧಿಜೀವಿ ಇರ್ಬೇಕು. ನಾನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ. ಪಾಗಲ್ ಮಗರೇ, ಕೈಸ ಹಸ್ತಾ ಕಲ್ ಸಾಲ ನಾನೇ ಕುಡಿತಿಲ್ಲ ಗೊತ್ತಾ ನೀನು? ಹ್ಯಾಂಡಿಕ್ಯಾಪ್ ನನ್ ಮಗ. ಇವ್ರು ಯಾಕೆ ಕುಡಿತಿರೋದ ಗೊತ್ತಾ? ಮಠಾಧಿಪತಿ ಏನ್ ಕರ್ಮಲ್ಲ ಅದಕ್ಕೆ. ಅಜ್ಞಾನಿ ನನ್ ಮಗನೇ.
ಒಳ್ಳೆ ಸೀನ್ ಮಿಸ್ ಮಾಡ್ಬಿಟ್ರಲ್ಲ ಅದಕ್ಕೆ ಗಡ್ದವ್ರೆ ಊಟ ತನ್ನಿಚ್ಛೆ ನೋಟ ಪರ್ರಿಚ್ಛೆ ಬರ್ಲಾ ಮರ್ತಿದ್ದೆ. ನಾನ್ ಸೃಷ್ಟಿ ಮಾಡಿದ ಪಾತ್ರಗಳಾದ ನೀವು ನನ್ನನ್ನೇ ಹಿಡ್ಕೊಂಡು ನೋಡಿ ಆ ಲೆವೆಲ್ ಬೆಳೆದು ನಿಂತಿದ್ದೀರಲ್ಲ ನನ್ ಮಕ್ಳ ಮಾಡ್ತೀನಿ ನಿಮ್ಗೆ ತಗೋತೀನಿ ಕತೆ ಕಂಟ್ರೋಲ್. ನಮ್ಗೆ ಡೈಲಾಗು ಕೋಪವೆಂಬುದು ಕೇಳು ಪಾಪದ ನೆಲೆಗೆಟ್ಟು ಕೋಪದಳು ನೇಣು ಹರಿದಂತೆ ನರಕಕ್ಕೆ ಕೂಪತ ನೀಡುವ ಸರ್ವಜ್ಞ. ಅಲ್ಲ ಗುರುಗಳೇ, ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಿರಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಯಾರ ಮಕ್ಕಳನ್ನ ಕೆಡ್ಕೊ ಹೊಡ್ಬಿಟ್ರೆ ಕೋಪ ಬರೋದಿಲ್ವೇ? ಬರುತ್ತೆ. ಯಾಕೆಂದ್ರೆ ನಾನೊಬ್ಬ ಎಕ್ಕಷ್ಟೇ ಸಂಸಾರಿ. ಇದೆಲ್ಲ ಸಂಸಾರಿಗಳ ಕರ್ಮ. ಆದ್ರೆ ನೀವು ಮಠಾಧಿಪತಿ ಆಗಕ್ಕೆ ಹೊರಟಿರೋರು. ಕೋಪ ನಿಗ್ರಹ ನಿಮ್ಮ ಧರ್ಮ. ಇಲ್ಲದೆ ಇದ್ರೆ ಸಾಧಾರಣ ಸಂಸಾರಿಗೂ ಮಠಾಧಿಪತಿಗೂ ಏನ್ ವ್ಯತ್ಯಾಸ? ಅಣ್ಣ ತಾತವ್ರು ಏನೋ ತತ್ವ ಹೇಳ್ತಿರೋಂಗದಲ್ಲ, ಏನದು? ಅದು ಸ್ವಾಮೀಜಿಗಳಾಗೋರು ಅಟೆನ್ಷನ್ ಸ್ವಾಮಿ ತರ ಕೋಪ ಮಾಡ್ಕೋಬಾರ್ದು ಅಂತ ಇವ್ರ ಭಾಷೆನಲ್ಲಿ ಹೇಳ್ತಾವ್ರೆ. ಸ್ವಾಮೀಜಿ ಯಾರೋ ಬಾವಿಲ್ ಬಿದ್ದಿರೋ ಹೆಣ ಇದ್ದಂಗ ಅವನೇ ನೋಡಿ. ಏನ್ ರಾಜಣ್ಣ ಅಪರೂಪವಾಗಿ ಮಠದ ಕಡೆ? ನಾನ್ ಬರೋದು ಟೆಂಟ್ ಅಲ್ಲಿ ಪೊಲೀಸ್ ಸಿನಿಮಾ ತೋರಿಸಿ ಊರನ್ನೆಲ್ಲ ಹಾಳು ಮಾಡಿದೆ ಅಂತ ಹೇಳಿ ಖುಷಿ ಖುಷಿ ಆಗ್ತಾವ ಬೈಯೋದು. ಇದೆಲ್ಲ ನನಗೆ ಬೇಕಾ ಸ್ವಾಮಿ? ಇರೋದ್ ತಾನೇ ಹೇಳ್ತೀನಿ. ಇವತ್ತು ಬಯಸ್ಕೊಳ್ಳೋ ಮನಸ್ಸಾಯ್ತು. ನಿನ್ನೆ ರಾತ್ರಿ ನಮ್ ಟೆಂಟ್ ಹೊರಗಡೆ ಆಸ್ತಿಕವಾದಕ್ಕೂ ನಾಸ್ತಿಕವಾದಕ್ಕೂ ಏನ್ ಜಗಳ ಅಂತೀರಿ? ರಂಪ್ ರಾಮಾಯಣ ಕರ್ಮ ಕರ್ಮ. ಇದು ನಾಸ್ತಿಕವಾದದ್ದು ಕನ್ನಡಕ ತಮ್ಮ ಮಗಂದು. ಧೃತರಾಷ್ಟ್ರ ಇವ್ರ ಮಗನೇ. ಎಡವಟ್ಟ ಆಗೋಯ್ತಲೇ, ಮ್ಯಾನೇಜ್ ಮಾಡುವ. ಇದು ಆಸ್ತಿಕವಾದದ್ದು ರುದ್ರಾಕ್ಷಿ ಬೀಜ ಮರಸ್ವಾಮಿಗಳದು. ಯಾರ್ದೋ ಬೀಜ ಉದುರೋಗಿರ್ಬೇಕು, ನೋಡ್ಕೊಳಿಪ್ಪ. ನಮ್ ಬ್ರಹ್ಮ ಇದ್ದಾನೆ, ನಿಮ್ ಬ್ರಹ್ಮ ಇದ್ದಾನ ನೋಡ್ಕೊಳ್ಳಿ. ನಮಗೆ ಟೆನ್ಷನ್ ಇಲ್ಲ ರೀ, ಕನ್ಫರ್ಮ್ ಇಲ್ಲ ಇದಾರಲ್ಲ. ಎಲ್ಲಿ ಹೋಗ್ಬಿಟ್ರು? ವಿಶ್ವಾಸ ದ್ರೋಹಿಗಳ ಹೋಗಿದ್ದು ನಿಜ ತಾತ, ಆದ್ರೆ ಯಾಕೆ ಹೋಗಿದ್ದು ಅಂತ ಕೇಳ್ಬಿಟ್ಟು ಹೊಡಿಬೇಕಲ್ಲ. ಕಾಮಾಗಿ ಕಂಟ್ರೋಲ್ ಮಾಡಿಗೆ ಹೋಗಿದ್ದು, ಎಂಜಾಯ್ ಮಾಡಿಕಲ್ಲ. ಮೊನ್ನೆ ನೀವೇ ಹೇಳಿಲ್ವೇ, ಪತಿವ್ರತೆ ಸ್ವರ್ಗಕ್ಕೆ ಹೋದ್ರೆ 1000 ಸಮಸ್ಯೆ ಅಡ್ಡ ಬಂದ್ ಕತೆ. ಶಕ್ತಿ ಶೋಧನೆಗೆ ಹೋದ್ರೆ 106 ಅಡ್ಡಿ. ನಾವ್ ಯಾರು ಹುಡ್ದಿದೀವಿ? ನಿಮ್ ಮಗನ್ ತಾನೆ. ಇಂಥ ತಂದೆ ಎಂತ ಅಮ್ಮ ಅಪ್ಪ. ಅದಕ್ಕೆ ಬ್ರಹ್ಮನ್ ನಮ್ಕಲ್ ಮಾಡಿಸಿದ್ದು. ಫಸ್ಟ್ ಮದುವೆ ಮಾಡ್ರೆ ಎಲ್ಲ ಹೋಗ್ತದೆ ಅಷ್ಟೇ. ನಮ್ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಹೊಡಿರಿ ಬಡಿರಿ ಕೊಚ್ಚಿ ಕೊಲ್ಲಿ, ಆದ್ರೆ ಒಂದ್ಸರಿ ಕೇಳ್ಬಿಡಿ. ಈ ಪಾಠದ ನೀತಿ ಏನಪ್ಪಾ ಅಂದ್ರೆ ವೆಂಕಟೇಶ, ಟೆಂಟ್ಗೋಗಿ ಪೊಲೀಸ್ ಸಿನಿಮಾ ನೋಡಿದ್ರು ಬೀಜ ಕಳ್ಕೋಬಾರ್ದು. ಅದಕ್ಕೆ ದೊಡ್ಡವ್ರು ಹೇಳಿರೋದು ಬ್ರಹ್ಮಚರ್ಯವೇ ಜೀವನ, ವೀರ್ಯ ನಾಶವೇ ಮೃತ್ಯು. ಅಪ್ಪ ಇನ್ನೋರು ಎಡವಿರೋ ಹಾಕ್ ಕಾಣತ್ತೆ. ನೀರು ಮೇಲಿಂದ ಕೆಳಗೆ ಹರಿಯೋದು ಸಹಜ. ಅದೇ ನೀರನ್ನ ಕೆಳಗಿಂದ ಮೇಲೆ ಹರಿಸೋದು ಸಾಧನೆ. ಸಾಧನೆ ಹಾದಿಯಲ್ಲಿ ಅಡೆತಡೆಗಳು ಬರ್ತಾನೆ ಇರುತ್ತವೆ. ಬಿಡಿ ಬಿಡಿ, ಅದು ಮುಗಿದು ಹೋದ ಕಥೆ. ಕಥೆಯನ್ನ ಅರ್ಧದಲ್ಲೇ ವಿಮರ್ಶೆ ಮಾಡೋದು ತಪ್ಪಾಗತ್ತೆ. ಲೇವಡಿ ಮಾಡಕ್ ಹೊರಟ ಜನ ತಮ್ಮ ಲಾಡಿನ ಭದ್ರವಾಗಿ ಕಟ್ಕೊಂಡಿದ್ದಾರ ಅಂತ ಯೋಚನೆ ಮಾಡ್ಬೇಕು. ನಮಗೇನ್ ಸ್ವಾಮಿ, ಜನಸಾಮಾನ್ಯರು, ನಮಗೆಂತ ನಿರ್ಬಂಧಗಳು? ಮಠಾಧಿಪತಿ ಆಗೋನ್ಗಾದ್ರೂ ನಿರ್ಬಂಧಗಳಿರ್ಬೇಡ್ವೆ? ನಿರ್ಬಂಧಗಳು ಜನಸಾಮಾನ್ಯರಿಗೂ ಮಠಾಧಿಪತಿಗೂ ಅಂತ ವ್ಯತ್ಯಾಸ ಏನಿರೋದಿಲ್ಲ. ಜನಸಾಮಾನ್ಯರು ಆಸೆಗಳ ಬೆನ್ನತ್ತು ಹೋಗ್ತಾರೆ. ಅದೇ ಮಠಾಧಿಪತಿ ಆಗೋನು ಆಸೆಗಳಿಗೆ ಬೆನ್ನು ತೋರ್ಸೋದನ್ನ ಕಲ್ತ್ಕೋಬೇಕು. ಅದನ್ನ ಕಲ್ಸೋ ಪ್ರಯತ್ನದಲ್ಲಿದ್ದೀವಿ, ಕಲ್ತ್ಕೋತಾರೆ. ಮಠದ ಪರಿಹಾರ ನಿಧಿಯಿಂದ ಕನ್ನಡಕ್ಕೊಂದು ಗಾಜ್ ಹಾಕ್ಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವೇ? ಓಹೋ, ಮಠದಲ್ಲಿ ಹಣಕ್ಕೆ ಅಭಾವನೋ ಏನೋ. ಹೋಗ್ಲಿ ಬಿಡಿ, ನಾವೇ ಹಾಕ್ಸ್ಕೋತೀವಿ. ಗುರುಗಳೇ, ಅಲ್ಲಿ ನೋಡಿ, ಇಲ್ಲಿ ಕೊಲೆಗಡಕರಿದ್ದಾರೆ, ಕಳ್ಳರಿದ್ದಾರೆ, ವೇಶ್ಯರಿದ್ದಾರೆ, ಸಮಾಜ ಘಾತಕರಿದ್ದಾರೆ. ಇಷ್ಟು ದಿನ ನಮ್ಮ ಹಳೆ ಸ್ವಾಮಿಗಳು ಇಲ್ಲಿಗೆ ಬಂದು ಪ್ರತಿ ವಾರ ಇವರಿಗೆ ಪ್ರವಚನ ಕೊಡ್ತಿದ್ರು. ಈಗ ಪದ್ಧತಿ ನಿಂತೋಗಿದೆ. ಇವತ್ತು ನೀವು ಇವರಿಗೆ ಪ್ರವಚನ ಕೊಡಬೇಕು. ಇಷ್ಟು ದಿನ ನೀವು ನನ್ನನ್ನು ನಿಭಾಯಿಸಿದಾಗಲ್ಲ, ನೀವು ಅವರನ್ನು ನಿಭಾಯಿಸೋದು. ಇನ್ ಮುಂದೆ ನೀವುಂಟು, ಅವರುಂಟು. ಈ ಪಾಪಿಗಳಿಗೆ ಪ್ರವಚನ ಮಾಡ್ಸಕ ಕರೆಸ್ತೀರಿ, ನಾವು ಪದ್ರಗುಟ್ಟೋಗ್ಬಿಟ್ಟಿವಿ. ನಿಮ್ ಬಾಯಿ ಮಣ್ಣಾಕ ಒಣಗಿರೋ ಮುದ್ದೆ ತಿಂದು ಮದ್ದಾನ ಇದ್ದಂಗವ್ರೆ. ಅದ್ ಏನೇನ್ ಪ್ರಶ್ನೆ ಕೇಳ್ತಾರೋ ಕಿತ್ತೋಗಿರೋದನ್ನ ನಾನ್ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್. ಹಲೋ, ಕಿರಾತಕರಿದ್ದಂಗವ್ರೆ, ಹಿಡ್ಕೊಂಡು ಕಬರ್ ಬಿಟ್ಟಾರು. ಹೋಲಿ ಬಿಡಪ್ಪ. ಸನ್ಮಾನ್ಯ ಶ್ರೀ ಕೈದಿಗಳೇ, ಶ್ರೀಮತಿ ಮತ್ತು ಶ್ರೀ ಕೈದಿನಿಗಳೇ,
ನೀವೆಲ್ಲ ಕೃಷ್ಣನ ಸ್ವರೂಪ. ಪಶ್ಚಾತ್ತಾಪಕ್ಕೆ ಇದು ಬಹಳ ಪುಣ್ಯವಾದ ಕ್ಷೇತ್ರ. ಮುಚ್ಚಲ ಬಾಯಿ, ನಾವು ಜೈಲಲ್ಲಿ ಕೊಳಿತಾ ಕುಂತಿದ್ರೆ ಕೃಷ್ಣ ನೋಡ್ದಂಗಾಯ್ತದೆ, ಪುಣ್ಯ ಸಿಗ್ತದೆ ಅಂತಿದ್ಯಾ? ಹೆಂಗದೆ ಮೈಗೆ? ಓ ಹಂಗಂತೀರಾ? ಹಂಗ ನಮ್ ಸ್ವಾಮಿಗಳು ಮುಂದುವರಿಸ್ತಾರೆ. ಒಂದು ದಿನ ಮಠ ಮಧ್ಯಾಹ್ನದಲ್ಲಿ ಒಬ್ಬ ಬ್ರಾಹ್ಮಣ ಮಲಗಿದ್ದ. ಕಲಿ ಬಂದವ್ ನೆಪ್ಸಿ ಹೋಗಿ ಸಂಧ್ಯಾವನ್ನೇ ಮಾಡು ಅಂತ ಹೇಳ್ದ. ಬ್ರಾಹ್ಮಣ, ಇದೇನಪ್ಪ ಪಾಪಗಳನ್ನ ಮಾಡಿಸ್ಬೇಕಾದ ಕಲಿ ಸಂಧ್ಯಾವನ್ನೇ ಮಾಡು ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅದನ್ನೇ ಕಲಿನ್ ಕೇಳ್ದ. ಅದಕ್ಕೆ ಕಲಿ ಹೇಳ್ತಾನೆ, ಈಗ ನೀನ್ ಸಂಧ್ಯಾವನ್ನೇ ಮಾಡಿದ್ರೆ ನಿಂಗ್ ಬರೋ ಪುಣ್ಯ 1%. ಅದೇ ನಿದ್ದೆ ಮಾಡಿದ್ದು ಅಯ್ಯೋಯ್ಯೋ ಸಂಧ್ಯಾವನ್ನೇ ಮಾಡ್ಲಿಲ್ವೇ ಅಂತ ಪಶ್ಚಾತ್ತಾಪ ಪಡ್ತೀಯಲ್ಲ, ಆಗ ನಿಂಗೆ ಬರೋ ಪುಣ್ಯ 100% ಅಂತ. ಗೊತ್ತಾಯ್ತೆ ಪಶ್ಚಾತ್ತಾಪದ ಬೆಲೆ? ಏನೇ ಪಶ್ಚಾತ್ತಾಪ ಪಟ್ರು ಒಂದ್ಸಲ ಜೈಲಿಂದ ಬಂದ್ಮೇಲೆ ನಮ್ಮನ್ನ ಯಾರು ಮೂಸಲ್ಲ ಬಿಡಿ. ಇದು ಎಷ್ಟು? 100 ರೂಪಾಯಿ ಹೇಳ್ರಿ. ಈಗಿದ್ರ ಬೆಲೆ ಎಷ್ಟು? 100 ರೂಪಾಯಿ. मेरे देख पास 100 रुपए नोट है, कैसा पागल है। ಹೇಗ ಇದ್ರದ್ದು ಬೆಲೆ ಎಷ್ಟು? 100 ರೂಪಾಯಿ. ನೋಡಿದ್ರ ಅಣ್ಣ, ಹೆದನ್ನ ತುಳಿದ್ರು ಮುದ್ರಿದ್ರು ಇದ್ರದ್ದು ಬೆಲೆ ಕಮ್ಮಿ ಆಯ್ತು. ಇಲ್ಲ ರೀ, ಇದ್ರದ್ದು ರೂಪಾಯಿ ಕೆಟ್ಟೈತೆ ಅಷ್ಟೇ, ಇದ್ರದ್ದು ಬೆಲೆ ಇದ್ದೇ ಇರ್ತದೆ. ನೀವು ನಿಮ್ ವ್ಯಕ್ತಿತ್ವಗಳನ್ನ ಕೆಡ್ಸ್ಕೊಂಡಿದೀರಿ ಅಷ್ಟೇ, ಆದ್ರೆ ನಿಮ್ಗಿರೋ ಬೆಲೆ ಇದ್ದೇ ಇದೆ. ಅದನ್ನ ತಿಳ್ಕೊಳ್ಳಿ. ಕೋಪದ ಕೈಲಿ ಬುದ್ಧಿ ಕೊಡದೆ ಜ್ಞಾನಿಗಳಾಗಿ ತಿದ್ಕೊಳ್ಳಿ. ನನ್ನ ಹೆಂಡ್ರ ಸೇರೆಗೆ ಪಕ್ಕದ ಕೈ ಹಾಕರೆ ಪಾಪ ಮಾಡ್ಕೊಂಡ್ರೆ ಸುಮ್ಕೆ ನೋಡ್ಕೊಂಡಿಲ್ಲ ಅಂತ್ಯ? ಅದಕ್ಕೆ ಕೈ ಹಾಕೊಡ್ದಾಕ್ಬಿಟ್ಟಿರ್ಲ, ಕೈಯ ತಾಲೆನೇ ತೆಗೆದ್ಬಿಟ್ಟ. ಓ ಎಲೆ ಚಿಡ್ದೆ ನಂಗೆ ತಲೆ ತೆಗೆದಾಕ್ಬಿಟ್ಟೆ ಅಂತ ಹೇಳ್ದಲ್ಲಪ್ಪ ತಂದೆ. ಪಕ್ಕದ ಮನೆ ನಿನ್ ಹೆಂಡ್ರ ಸೇರೆಗೆ ಒಂದ್ ದಿವಸ ಕೈ ಹಾಕಿದಕ್ಕೆ ಇಷ್ಟೊಂದು ಕೋಪವೇ? ಇನ್ನೇನ್ ದಿನ ಆಗ್ಬೇಕಿತ್ತೆ? ಹಂಗಲ್ಲ 365 ದಿನವೂ ತಾವೇ ಎಳಿತಿದ್ರಿ. ಒಂದಿನ ಪಕ್ಕದ ಮನೆ ಎಳೆದಿದ್ದಕ್ಕೆ ಅವ್ನ ತಲೆ ತೆಗೆದಾಕ್ಬಿಟ್ಟು ಬಂದು ಜೈಲಲ್ಲಿ ಕುಂತ್ಕೊಂಡು ದಿನ ತಾವ್ ಎಳೆಯೋ ಸೌಭಾಗ್ಯ ಕಳ್ಕೊಂಡ್ಬಿಟ್ರಲ್ಲ ಅಂತ ಫೀಲಿಂಗು. ಯೋಚನೆ ಮಾಡು. ವಾ, ಏನೋ ಕುಡಿಗೆ ಅಂದ್ರೆ ತಪ್ಪಾಗೋಯ್ತು ಬಿಡಿ ಸಮಯ. ಮನುಷ್ಯ ಕುಡಿಯೋದ್ ತಪ್ಪಲ್ಲ ಮಗು. ಮನುಷ್ಯ ಕುಡಿಬೇಕು, ಸಿಗರೇಟ್ ಸೇರ್ಬೇಕು, ಬಂಗಿ ಹೊಡಿಬೇಕು. ಅದರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ ನಿಂಗೆ? ಕುಡಿಯೋ ಮನ್ಸಿಂಗೆ ವಯಸ್ಸಾಗಲ್ಲ. ಯಾಕೆ ಗೊತ್ತಾ? ಮಧ್ಯದಲ್ಲೇ ಸತ್ತೋಯ್ತಾನಲ್ಲ ಮಡೇಶ್, ಕುಡ್ಕುರ್ರ ಹತ್ರ ನಾಯಿಗಳು ಬರಲ್ಲ. ಯಾಕೆ ಹೇಳ? ಕುಡ್ದು ಬಂಗಿ ಸೇದಿ ಕೈ ಕಾಲು ನಡ್ಕೊಂಡ್ ಬಂದು ಕೈಯಲ್ಲಿ ಕಡ್ಡಿ ಹಿಡ್ಕೊಂಡಿರ್ತಾರಲ್ಲ, ಅದಕ್ಕೆ ಬರಲ್ಲ. ಸಿಂಪಲ್ ಐಸೆ. ಫೈನಲ್ ಪಾಯಿಂಟ್ ಏನ್ ಗೊತ್ತಾ? ಸಿರೇಟ್ ಸೇದಿ ನಾಯಿ ತರ ಕುಹು ಅಂತ ರಾತ್ರಿ ಎಲ್ಲ ಕೆಮ್ತಾ ಇದ್ರೆ ಯಾವ ಕಳ್ಳ ಬತ್ತನೋ? ಯಾವನು ಬರಲ್ಲ. ಸತ್ಯ ಸಂದೇಶ ಪಾರ್ಟ್ 2 ನ ತಿಳ್ಕೊಳ್ಳಿ, ಇಲ್ಲ ಹಾಳಾಗೋಗಿ ಕಳ್ಳನ ಮಕ್ಕಳ ಅಷ್ಟೇ. ಓಹೋ, ಥ್ಯಾಂಕ್ ಯು. ದೇವ್ರ ಏನ್ ಮಾಡ್ದ? ನಮ್ಮನ್ನ ಸೃಷ್ಟಿ ಮಾಡ್ದ. ನಾವೇನ್ ಮಾಡಿದ್ವಿ? ದೇವ್ರನ್ನ ಬೆಳ್ಳಿ ಕೊಡು, ಬಂಗಾರ ಕೊಡು, ಕಲರ್ ಕೊಡು, ಉದ್ದ ಮೂಗು ಕೊಡು ಅಂತ ಅವನ್ನ ಆಟ ಆಡ್ಸ್ಕೊಂಡು ಹೊಡೆದ್ವಿ. ಅವನ್ ಎಲ್ಲಿ ಬಚ್ಚಿಟ್ಕೊಂಡ್ರು ನಾವು ಬಿಡ್ಲಿಲ್ಲ. ಅವನ್ ಏನ್ ಐಡಿಯಾ ಮಾಡ್ದ ಗೊತ್ತಾ? ಮನುಷ್ಯನೊಳಗೆ ಬಚ್ಚಿಟ್ಕೊಂಡ್ ಬಿಟ್ಟ. ಅವನಿಗೆ ಗೊತ್ತಿತ್ತು ಮನುಷ್ಯ ತನ್ನೊಳಗೆ ದೇವ್ರನ್ನ ಹುಡುಕಲ್ಲ ಅಂತ. ಈಗಲೂ ಮನುಷ್ಯ ದೇವ್ರನ್ನ ಬೇರೆ ಕಡೆ ಹುಡ್ಕೋ ತಪ್ಪು ಮಾಡ್ತಾನೆ ಅವನೇ. ನೀನು ಏನು ಹೇಳಿದ್ರು ஒரு வாட்டி தப்பு பண்ணா முடிஞ்சு போச்சு, அது சரி ಮಾಡಲ್ಲ ಆಗಾது.